ವೆಲ್ಕಮ್ ಟು ವಿಬಿ ಟ್ಯುಟೋರಿಯಲ್. ನಾವು 6th ಸ್ಟ್ಯಾಂಡರ್ಡು ಸೋಷಿಯಲ್ ಸೈನ್ಸಲ್ಲಿ ಇವಾಗ ಜಾಗ್ರಫಿನ ನೋಡ್ತಾ ಇದ್ದೀವಿ, ಹೌದಾ? ಇದರಲ್ಲಿ ಅಧ್ಯಾಯ 10 ಅದರಲ್ಲಿ ನಾವು ನಕಾಶೆ ಮತ್ತು ಗ್ಲೋಬ್ ಇದರ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಅಧ್ಯಾಯ 11 ಇದರಲ್ಲಿ ನಾವು ಭೂಮಿಯ ಸ್ವರೂಪಗಳು ಅಂದರೆ ಲ್ಯಾಂಡ್ ಫಾರ್ಮ್ಸ್ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಕಾಂಪಿಟೇಟಿವ್ ಪರ್ಪಸ್ ಇದ್ದ ನೀವು ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಈ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ತುಂಬಾನೇ ಕ್ವಶನ್ಸ್ ನ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಅಲ್ಲಿ. ಇಲ್ಲಿ ನಾನು ಇವಾಗ ಇದನ್ನ ಓದ್ತಾ ಇಂಪಾರ್ಟೆಂಟ್ ಪಾಯಿಂಟ್ ಯಾವಿದಾವೆ ಅವನ್ನ ಹೈಲೈಟ್ ಮಾಡ್ತಾ ಹೋಗ್ತೀನಿ, ಅವುಗಳನ್ನ ನೋಟ್ ಮಾಡ್ತಾ ಬನ್ನಿ, ಆಯ್ತಾ? ಹಾಗಾದ್ರೆ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಪ್ರಮುಖ ಭೂಸ್ವರೂಪಗಳು. ಸುತ್ತಲೂ ಒಮ್ಮೆ ನೋಡಿದಾಗ ಭೂಮೇಲ್ಮೈ ಎಲ್ಲಿಯೂ ಏಕರೂಪ ಪ್ರಕಾರವಾಗಿಲ್ಲವೆಂಬುದನ್ನು ತಿಳಿಯಬಹುದು. ಕೆಲವು ಸ್ಥಳಗಳಲ್ಲಿ ಭೂಭಾಗವು ಎತ್ತರವಾಗಿದ್ದರೆ ಇನ್ನು ಕೆಲವೆಡೆ ಅದು ತಗ್ಗಾಗಿದೆ. ಕೆಲವು ಪ್ರದೇಶಗಳು ಸಂಪೂರ್ಣ ಸಮತಟ್ಟಾಗಿದ್ದರೆ ಮತ್ತೆ ಕೆಲವು ಭಾಗ ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ಇನ್ನು ಕೆಲವು ಭಾಗಗಳು ಬಹಳ ತಗ್ಗಾಗಿರುತ್ತವೆ. ಆದ್ದರಿಂದ ಅನೇಕ ಮೇಲ್ಮೈ ಲಕ್ಷಣಗಳನ್ನು ಭೂಮೇಲ್ಭಾಗದಲ್ಲಿ ಕಾಣಬಹುದು. ಅವುಗಳೆಂದರೆ ಪರ್ವತ, ಬೆಟ್ಟ, ಕಣಿವೆ, ಮೈದಾನ, ಮರುಭೂಮಿ ಮತ್ತು ದ್ವೀಪಗಳು. ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಭೂಸ್ವರೂಪಗಳು ಎಂದು ಕರೆಯಲಾಗಿದೆ. ಇಲ್ಲೇನಪ್ಪಾ ಅಂತಂದ್ರ ಪ್ರಮುಖ ಭೂಸ್ವರೂಪಗಳು ಅಂತಂದ್ರೆ ಏನಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ನೋಡಿ, ನೀವು ಈ ನಮ್ಮ ಭೂಭಾಗನ ಒಂದ್ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ ಕೆಲವೊಂದು ಪ್ರದೇಶಗಳು ನಿಮಗೆ ತುಂಬಾ ಎತ್ತರವಾಗಿ ಕಾಣ್ತವೆ, ಹೌದಾ? ಕೆಲವೊಂದು ಪ್ರದೇಶಗಳು ನಿಮಗೆ ತುಂಬಾ ತಗ್ಗಾಗಿ ಕಾಣ್ತವೆ. ಅದೇ ರೀತಿ ಕೆಲವೊಂದು ಪ್ರದೇಶಗಳು ನಿಮಗೆ ಸಮತಟ್ಟಾಗಿದೆ. ಈ ತರ ವೈವಿಧ್ಯಮಯವಾಗಿ ಈ ನಮ್ಮ ಭೂಮಿಯ ಸರ್ಫೇಸ್ ಅನ್ನ ನಾವು ನೋಡ್ತೇವೆ, ಮೇಲ್ಭಾಗವನ್ನ, ಹೌದಾ? ಅದೇ ರೀತಿ ನೀವು ಕೆಲವೊಂದ್ ಕಡೆ ಈ ಬೆಟ್ಟ ಗುಡ್ಡಗಳನ್ನ ನಾವು ಗುರುತಿಸ್ತೇವೆ. ಹಾಗಾದ್ರೆ ಪ್ರಮುಖವಾಗಿ ಏನ್ ಹೇಳ್ತಾ ಇದಾರಪ್ಪ ಅವರು ಅಂತಂದ್ರೆ, ಈ ಮೇಲ್ಮೈ ಲಕ್ಷಣಗಳು ಅನೇಕ ರೀತಿಯಾದಂತಹ ಭೂ ಮೇಲ್ಭಾಗವನ್ನು ಹೊಂದಿದಾವೆ. ಅವುಗಳು ಯಾವ್ಯಾವಪ್ಪ ಅಂತಂದ್ರೆ, ಇವಾಗ ಪರ್ವತಗಳಾಗಿರ್ಬೋದು, ಬೆಟ್ಟಗಳು ಆಗಿರ್ಬೋದು, ಇವು ಎತ್ತರದ ಪ್ರದೇಶಗಳು. ಅದೇ ರೀತಿ ಕಣಿವೆಗಳು ಅಂತ ಬಂದಾಗ ಇವು ತಗ್ಗಾದ ಪ್ರದೇಶಗಳು. ಅದೇ ರೀತಿ ಮೈದಾನಗಳು, ಮರುಭೂಮಿಗಳು, ದ್ವೀಪಗಳು. ಈ ರೀತಿ ನಾವು ಭೂಸ್ವರೂಪಗಳಾಗಿ ಅನೇಕ ವಿಧವಾದಂತಹ ಭೂ ಮೇಲ್ಮೈ ಲಕ್ಷಣಗಳನ್ನ ಕಾಣ್ತೀವಿ. ಈ ಭೂ ಮೇಲ್ಮೈ ಲಕ್ಷಣಗಳು ಇವುಗಳೇನಿದಾವಲ್ಲ, ಪರ್ವತ, ಬೆಟ್ಟ, ಕಣಿವೆ, ಮೈದಾನ, ಮರುಭೂಮಿ, ದ್ವೀಪಗಳು, ಇವುಗಳನ್ನೇ ನಾವೇನಂತ ಕರಿತೇವಪ್ಪ ಅಂತಂದ್ರ ಭೂಸ್ವರೂಪಗಳು ಅಂತೇಳಿ ಕರಿತೇವೆ. ಇಷ್ಟೇ, ಏನೆಲ್ಲ ಈ ಅನೇಕ ವಿಧವಾದಂತಹ ಈ ಭೂ ಮೇಲ್ಮೈ ಲಕ್ಷಣಗಳನ್ನ ನಾವು ಭೂಸ್ವರೂಪಗಳು ಅಂತೇಳಿ ಇಲ್ಲಿ ಗುರುತಿಸ್ತೇವೆ. ಯಾವುದೇ ಭೂಸ್ವರೂಪವು ಶಾಶ್ವತವಲ್ಲ, ಅವು ಬದಲಾಗುತ್ತಿರುತ್ತವೆ. ನೀವಿಂದು ನೋಡುತ್ತಿರುವ ಯಾವುದೇ ಭೂಸ್ವರೂಪವು ತನ್ನ ಮೂಲ ಸ್ವರೂಪವನ್ನು ಹೊಂದಿಲ್ಲ. ಭೂಮಿಯ ಮೇಲ್ಭಾಗವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾಗುತ್ತದೆ. ಇಲ್ಲೇನಪ್ಪಾ ಅಂದ್ರೆ, ಈ ಏನ್ ಭೂಸ್ವರೂಪಗಳನ್ನ ನಾವು ನೋಡಿದ್ವಲ್ಲ, ಇವು ಯಾವ ಪರ್ಮನೆಂಟ್ ಅಲ್ಲ. ಈ ಭೂಸ್ವರೂಪಗಳು ಈ ಬದಲಾಗ್ತಾನೆ ಇದಾವೆ, ಹೌದಾ? ಇವಾಗ ನೀವು ನೋಡ್ತಾ ಇರ್ತಕ್ಕಂತಹ ಬೆಟ್ಟ ಗುಡ್ಡಗಳಾಗಿರ್ಬೋದು, ಅಥವಾ ತಗ್ಗು ಪ್ರದೇಶಗಳಾಗಿರ್ಬೋದು, ಅಥವಾ ಮೈದಾನಗಳಾಗಿರ್ಬೋದು, ಇವು ಮೂಲ ಸ್ವರೂಪದಲ್ಲಿ ಹೊಂದಿದಾವಲ್ಲ, ಮುಂಚಿದನು ಇದೇ ರೀತಿ ಇಲ್ಲ. ಇವು ಕಾಲ ಕಾಲಕ್ಕೆ ಪ್ರಕೃತಿ ಹಲವಾರು ಆಕ್ಟಿವಿಟೀಸ್, ಹೌದಾ, ಚಟುವಟಿಕೆಗಳಿಂದ ಬದಲಾಗ್ತಾ ಬಂದಿದಾವೆ. ಈ ಬದಲಾವಣೆಗೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ, ಭೂಮಿಯ ಮೇಲ್ಭಾಗ ಅಲ್ಲಿ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಚಟುವಟಿಕೆ ಕಾರ್ಯಾಚರಣೆ ಏನಿರುತ್ತಲ್ಲ, ಇದಕ್ಕೆ ಮೇನ್ ರೀಸನ್ ಆಗಿರುತ್ತೆ. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫೋರ್ಸ್. ಈಗ ಆಂತರಿಕ ಅಂತ ಬಂದಾಗ ನಿಮಗೆ ಇಲ್ಲಿ ಭೂಕಂಪ ಆಗಿರ್ಬೋದು, ಹೌದಾ, ಜ್ವಾಲಾಮುಖಿ, ಈ ತರ. ಆಮೇಲೆ ಭೂಸ್ತರಗಳ ಮೂವ್ಮೆಂಟ್, ಚಲನವಲನಗಳು, ಇವುಗಳು. ಬಾಹ್ಯ ಅಂತ ಬಂದಾಗ ಇವಾಗ ಇಲ್ಲಿ ನದಿಗಳ ಹರಿಯುವುದರ ಮೂಲಕ ಆಗಿರ್ಬೋದು, ಅಥವಾ ಗಾಳಿಗಳು ಬೀಸೋದ್ರ ಮೂಲಕ, ಆಮೇಲೆ ಹಿಮ ನದಿಗಳ ಸವೆತ, ಇವುಗಳಿಂದನೂ ಕೂಡ ಇಲ್ಲಿ ಬಾಹ್ಯ ಶಕ್ತಿಗಳ ಪರಿಣಾಮ ಆಗುತ್ತಾ, ಅಥವಾ ಅಧಿಕವಾದಂತಹ ಮಳೆ ಬೀಳೋದ್ರಿಂದ ಸವೆತ ಉಂಟಾಗುವುದು, ಇವುಗಳು ಬಾಹ್ಯ ಕಾರ್ಯಾಚರಣೆಗಳಾಗಿರ್ತವೆ. ಇಷ್ಟೆಲ್ಲ ಆದ್ಮೇಲೆ ಮಾನವನ ಜೀವನ ಮತ್ತು ಆತನ ಚಟುವಟಿಕೆಗಳ ಮೇಲೆ ಭೂಸ್ವರೂಪಗಳ ಮಹತ್ವದ ಪ್ರಭಾವ ಬೀರುತ್ತವೆ.
ಈ ಭೂಸ್ವರೂಪಗಳೇನಿದಾವಲ್ಲಪ್ಪ, ಇವು ಮಾನವನ ಜೀವನ ಮತ್ತು ಆತನ ಮಾಡ್ತಕ್ಕಂಥ ಚಟುವಟಿಕೆಗಳ ಮೇಲೆ ಮಹತ್ವವಾದಂತ ಪರಿಣಾಮಗಳನ್ನ ಬೀರ್ತವೆ. ಇವಾಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ವ್ಯವಸಾಯ ಮಾಡ್ಬೇಕಪ್ಪ ಅಂತಂದ್ರೆ ಸಮತಟ್ಟಾದಂತಹ ಭೂಪ್ರದೇಶ ಬೇಕು. ಇದನ್ನ ನಾವು ಮೈದಾನ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇವಾಗ ಬೆಟ್ಟ ಗುಡ್ಡಗಳು, ಇಲ್ಲೆಲ್ಲ ಮಾನವ ವಾಸ ಮಾಡಕ್ಕಾಗಲ್ಲ. ಈಗ ಸಮತಟ್ಟಾದ ಪ್ರದೇಶದಲ್ಲಿ ಮಾತ್ರ ವಾಸ ಮಾಡ್ಬೋದು. ಆದ್ದರಿಂದ ಈ ಭೂಸ್ವರೂಪಗಳು ಮಾನವನ ಜೀವನದ ಮೇಲೂ ಕೂಡ ಅನೇಕ ರೀತಿಯಾದಂತಹ ಪ್ರಭಾವವನ್ನು ಬೀರ್ತವೆ. ಹಾಗಾದ್ರೆ ಈ ಭೂಸ್ವರೂಪಗಳ ವಿಧಗಳನ್ನ ಇವಾಗ ನೋಡೋಣ. ಭೂಸ್ವರೂಪಗಳ ವಿಧಗಳು. ಭೂಸ್ವರೂಪಗಳನ್ನು 3 ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವಪ್ಪ ಅಂತಂದ್ರೆ, ಫಸ್ಟ್ ಒನ್ ಪರ್ವತಗಳು, ಸೆಕೆಂಡ್ ಪ್ರಸ್ಥಭೂಮಿಗಳು, ಥರ್ಡ್ ಮೈದಾನಗಳು. ಈ ರೀತಿಯಾಗಿ ನಾವು ಪ್ರಮುಖವಾಗಿ ಭೂಸ್ವರೂಪಗಳನ್ನ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಪರ್ವತಗಳು. ಹಾಗಾದ್ರೆ ಈ ಪರ್ವತಗಳಂದ್ರೆ ಏನು ಅಂತಂದ್ರೆ, ಪರ್ವತಗಳು ಅತ್ಯಂತ ಪ್ರಮುಖ ಹಾಗೂ ಸ್ಫೂರ್ತಿದಾಯಕ ಭೂಸ್ವರೂಪಗಳು. ಅವು ಪೃಥ್ವಿಯ ಮೇಲ್ಮೈಯಿಂದ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೇರಲ್ಪಟ್ಟ ಭೂಭಾಗಗಳು, ಕಡಿದಾದ ಇಳಿಜಾರುಗಳು ಮತ್ತು ಶಿಖರಗಳನ್ನು ಹೊಂದಿರುತ್ತವೆ. ಸಮುದ್ರ ಮಟ್ಟದಿಂದ ಸಾವಿರಾರು ಮೀಟರ್ಗಳಿಗೂ ಎತ್ತರವಾದವು. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಎನ್ನುತ್ತೇವೆ. ಇವಾಗ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ, ಹಿಮಾಲಯ ಪರ್ವತನ ನೀವು ನೋಡಿದೀರಾ. ಅದು ಸಮುದ್ರ ಮಟ್ಟದಿಂದ ಸಾವಿರಾರು ಮೀಟರ್ ಹೈಟ್ ಇರುತ್ತೆ. ಇದು ಹೌದಾ, ಸಾವಿರಾರು ಮೀಟರ್, ಅಬೌವ್ 1000 ಮೀಟರ್ ಹೈಟ್ ಇರ್ತವೆ ಇವು ಪರ್ವತಗಳು. ಹಾಗೂ ಇವುಗಳ ಇಳಿಜಾರು ಹೇಗಿರುತ್ತಪ್ಪ ಅಂತಂದ್ರೆ ಈ ರೀತಿ ಕಡಿದಾಗಿರುತ್ತದೆ. ಇವುಗಳ ಇಳಿಜಾರು ಬಂದ್ಬಿಟ್ಟು ಕಡಿದಾಗಿರುತ್ತೆ. ಈ ತರ ಸ್ಲೋಪ್ ಇರಲ್ಲ. ಹೌದಾ, ಈ ಕಂಪ್ಲೀಟಿಂಗ್ ಸಡನ್ ಆಗಿ ಹೈಟ್ ಇರುತ್ತೆ. ಆಮೇಲೆ ಇವುಗಳು ಸಾವಿರಾರು ಮೀಟರ್ ಎತ್ತರದ ಇರತಕ್ಕಂತಹ ಈ ಪರ್ವತಗಳಲ್ಲಿ ನಾವು ಶಿಖರಗಳನ್ನ ಕಾಣ್ತೀವಿ. ಅಂದ್ರೆ ಹೈಯೆಸ್ಟ್ ಪೀಕ್. ಇವಾಗ ಈ ತರ ಪರ್ವತ ಇದೆ ಅಂತಂದ್ರೆ ಇದನ್ನ ನಾವು ಹೈಯೆಸ್ಟ್ ಪೀಕ್ ಅಂತ ಕರಿತೀವಿ. ಇವುಗಳ ಶಿಖರ ಅಂತ ಗುರುತಿಸ್ತೇವೆ. ಇದಿಷ್ಟು. ಹಾಗಾದ್ರೆ ಈ ಪರ್ವತಗಳಿಗಿಂತ ಸ್ವಲ್ಪ ಮಟ್ಟಿಗೆ ಕೆಳಭಾಗದಲ್ಲಿ ಇರ್ತಕ್ಕಂಥವು, ಅವುಗಳನ್ನ ನಾವು ಬೆಟ್ಟಗಳು ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೆಟ್ಟವೂ ಸಹ ಪೃಥ್ವಿಯ ಒಂದು ನೈಸರ್ಗಿಕ ಎತ್ತರವುಳ್ಳ ಭಾಗ. ಆದರೆ ಅದು ಪರ್ವತ ಒಂದರಷ್ಟು ಎತ್ತರವುಳ್ಳದ್ದಲ್ಲ. ಬೆಟ್ಟಗಳು ಸಾಮಾನ್ಯವಾಗಿ 600 ಮೀಟರ್ ಎತ್ತರವುಳ್ಳವು. ಅವುಗಳ ಇಳಿಜಾರುಗಳು ಅಷ್ಟೊಂದು ಕಡಿದಾಗಿಲ್ಲ. ಇವಾಗ ಪರ್ವತಗಳು ಇಷ್ಟು ಹೈಟ್ ಇದಾವಪ್ಪ, ಸಾವಿರಾರು ಮೀಟರ್ ಹೈಟ್ ಇದಾವಪ್ಪ ಅಂತಂದ್ರೆ, ಇಲ್ಲಿ ನಮಗೆ ಬೆಟ್ಟಗಳಂತ ಬಂದಾಗ ಇಷ್ಟು 600 ಮೀಟರ್ ಹೈಟ್ ಇರ್ತವೆ ಅಷ್ಟೇ. ಆಮೇಲೆ ಇವುಗಳ ಇಳಿಜಾರು ಅಷ್ಟೊಂದು ಕಡಿದಾಗಿರಲ್ಲ. ಬೆಟ್ಟಗಳ ಇಳಿಜಾರು ಇವುಗಳು ಸ್ವಲ್ಪ ಸ್ಲೋಪ್ ಇರ್ತವೆ. ಈ ತರ ಅದರ ಮೇನ್ ಡಿಫ್ರೆನ್ಸ್ ಏನಪ್ಪಾ ಹಾಗಾದ್ರೆ ಪರ್ವತಕ್ಕೂ ಮತ್ತು ಬೆಟ್ಟಕ್ಕ ಅಂದ್ರೆ, ಪರ್ವತಗಳು ತುಂಬಾ ಹೈಟ್ ಇರ್ತವೆ, ಆಮೇಲೆ ಅವುಗಳ ಇಳಿಜಾರು ತುಂಬಾ ಕಡಿದಾಗಿರುತ್ತೆ. ಬೆಟ್ಟಗಳು 600 ಮೀಟರ್ಗಿಂತ ಎತ್ತರವುಳ್ಳದಾಗಿರ್ತವೆ ಹಾಗೂ ಅವುಗಳ ಇಳಿಜಾರು ಬಂದು ಸ್ವಲ್ಪ ಇಳಿಜಾರಿನ ಮಟ್ಟದಲ್ಲಿ ಇರ್ತವೆ, ಅಷ್ಟೊಂದು ಕಡಿದಾಗಿರಲ್ಲ. ಇದಿಷ್ಟು ಪರ್ವತಗಳು ಮತ್ತು ಬೆಟ್ಟಗಳಿಗೆ ಗೊತ್ತಿರಬೇಕಾದಂತ ಡಿಫ್ರೆನ್ಸ್. ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಅಂತೇಳಿ ಕರೀತಾರೆ. ಇವಾಗ ನೋಡಿ, ಪರ್ವತಗಳು ಅಂತಂದ್ರೆ ನಿಮಗೆ ಕೇವಲ ಒಂದಿರಲ್ಲ. ಈ ತರ ಈಗ ಹಿಮಾಲಯ ಪರ್ವತ ಅಂತ ಬಂದಾಗ ಈ ತರ ಕಂಟಿನ್ಯೂಯಸ್ ಆಗಿ ಇರ್ತವೆ. ಅಲ್ಲಿ ಶಿಖರಗಳು ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಈ ತರ ಕಂಟಿನ್ಯೂ ಆಗಿ ಇರೋದನ್ನ ನಾವೇನಂತ ಕರಿತೀವಿ, ಶ್ರೇಣಿಗಳು, ಪರ್ವತ ಶ್ರೇಣಿಗಳು ಅಂತ ಹೇಳಿ ನಾವು ಕರಿತೀವಿ. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ಪರ್ವತಗಳಿಗೆ ಉದಾಹರಣೆಗಳು ಯಾವಪ್ಪ ಅಂತಂದ್ರೆ, ಉದಾಹರಣೆ ನೋಡಿ, ಇವುಗಳು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಖಂಡಗಳು ಮತ್ತು ಆ ಖಂಡಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಪರ್ವತಗಳನ್ನ ಕೊಟ್ಟು ಅವುಗಳನ್ನ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕೇಳ್ತಾರೆ. ಅಥವಾ ಇವುಗಳಲ್ಲಿ ಯಾವುದು ಕರೆಕ್ಟ್ ಮ್ಯಾಚ್ ಇದೆ ಅಂತ ಹೇಳಿ ಗುರುತಿಸಿ ಅಂತಾನು ಕೇಳ್ತಾರೆ. ಅಥವಾ ಇವುಗಳಲ್ಲಿ ಯಾವುದು ಕರೆಕ್ಟ್ ಮ್ಯಾಚ್ ಆಗಿಲ್ಲ ಅಂತಾನು ಕೇಳ್ತಾರೆ. ಈ ರೀತಿ 3 ಟೈಪ್ಸ್ ಆಫ್ ಕ್ವಶನ್ ಕೇಳಬಹುದು ಇಲ್ಲಿ. ಇಲ್ಲಿ ನೋಡಿ, ಏಷ್ಯಾ ಖಂಡದಲ್ಲಿ ನಾವು ಹಿಮಾಲಯ ಪರ್ವತಗಳನ್ನ ಕಾಣ್ತೀವಿ ನಮ್ಮ ಭಾರತ ದೇಶದಲ್ಲಿ. ಅದೇ ರೀತಿ ಯುರೋಪ್ ಖಂಡ ಅಂತ ಬಂದಾಗ ನಾವಿಲ್ಲಿ ಆಲ್ಪ್ಸ್ ಪರ್ವತಗಳನ್ನ ಕಾಣ್ತೀವಿ. ಆಮೇಲೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ನಾವು ಆಂಡೀಸ್ ಪರ್ವತಗಳನ್ನ ಕಾಣ್ತೀವಿ. ಅದೇ ರೀತಿ ಉತ್ತರ ಅಮೆರಿಕದಲ್ಲಿ ನಾವು ರಾಕಿ ಪರ್ವತಗಳನ್ನ ಕಾಣ್ತೀವಿ. ಹೌದಾ, ಇದಷ್ಟೇ ಅಲ್ಲ, ಮತ್ತೆ ಬೇರೆ ಬೇರೆ ಪರ್ವತ ಶ್ರೇಣಿಗಳು ಕಂಡು ಬರ್ತವೆ. ಅವು ಯಾವ ಅಂತ ಹೇಳಿ ನೀವು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಪ್ರಮುಖವಾಗಿ ಯಾವ ಖಂಡದಲ್ಲಿ ಮತ್ತೆ ಯಾವ ಪರ್ವತ ಶ್ರೇಣಿಗಳು ಕಂಡು ಬರ್ತವೆ ಅಂತೇಳಿ ಒಂದ್ ಕಡೆ ನೀಟಾಗಿ ನೋಟ್ ಮಾಡ್ಕೋಬೇಕು. ಇಲ್ಲಿ ಭೂಸ್ವರೂಪಗಳನ್ನ ನಿಮಗೆ
ಇಮೇಜ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದ್ಸಾರಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇದನ್ನ ನಾವು ಜ್ವಾಲಾಮುಖಿ, ಹೌದಾ, ಜ್ವಾಲಾಮುಖಿ ಆಗ್ತಾ ಇರ್ತಕ್ಕಂಥದ್ನ ಇಲ್ಲಿ ಗುರುತಿಸ್ತಾ ಇದ್ದಾರೆ. ಅದೇ ರೀತಿ ಇದು ಪರ್ವತ ಶ್ರೇಣಿಗಳು. ಆಮೇಲೆ ಇಲ್ಲಿ ಜಲಪಾತಗಳು, ಈ ಎರಡು ಪರ್ವತಗಳ ನಡುವೆ ನೀರು ಹರಿದು ಬಂದು ಮೇಲ್ಗಡೆಯಿಂದ ಬೀಳ್ತಾ ಇದೆ. ಆಮೇಲೆ ಇಲ್ಲಿ ಪ್ರಸ್ಥಭೂಮಿ ಅಂದ್ರೆ ಇದು ಸಮತಟ್ಟಾಗಿರುತ್ತ. ಇವಾಗ ಪರ್ವತಗಳಂತೂ ಬೆಟ್ಟಗಳಿಗಿಂತನೂ ಕೆಳಗಡೆ ಪ್ರಮಾಣದಲ್ಲಿ. ಆಮೇಲೆ ಪರ್ಯಾಯ ದ್ವೀಪ, 3 ಕಡೆ ನೀರಿರುತ್ತೆ, ಇಲ್ಲಿ ಒಂದು ಕಡೆ ಮಾತ್ರ ಭೂಮಿ ಇರೋದು. ಅದೇ ರೀತಿ ದ್ವೀಪಗಳು, ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಇದ್ರೆ ಇದನ್ನ ದ್ವೀಪಗಳು ಅಂತ ಕರೀತಾರೆ. ಆಮೇಲೆ ಮೈದಾನಗಳು ಅಂತಂದ್ರೆ ಈ ನದಿಗಳ ಸಂಚಯನದಿಂದ ಏನು ಮಣ್ಣು ಕೇಂದ್ರೀಕೃತವಾಗಿರುತ್ತಲ್ಲಪ್ಪ, ಸಂಗ್ರಹ ಆಗಿರುತ್ತ, ಅದನ್ನ ಮೈದಾನ ಅಂತ ಕರಿತೀವಿ ನಾವು. ಇವು ಸಮತಟ್ಟಾಗಿರ್ತವೆ, ಹೌದಾ. ಅದೇ ರೀತಿ ಸರೋವರಗಳು, ಈ ನದಿಗಳು ಹರ್ಕೊಂಡ್ ಬಂದಿರತಕ್ಕಂತ ನೀರು ಒಂದ್ ಕಡೆ ಕಲೆಕ್ಟ್ ಆಗಿರ್ತವೆ, ಇದನ್ನ ಸರೋವರ ಅಂತ ಕರಿತೀವಿ. ಆಮೇಲೆ ಜಲಸಂಧಿಗಳಾಗಿರ್ಬೋದು, ಆಮೇಲೆ ನದಿಯ ಬಯಲು ಪ್ರದೇಶಗಳು, ಇವನ್ನೆಲ್ಲ ನೀವು ಒಂದ್ಸಾರಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ದ್ವೀಪ ಸಮೂಹ ಕೊಟ್ಟಿದ್ದಾರೆ. 3 ಕಡೆ ನೀರಿದೆ, ಮಧ್ಯದಲ್ಲಿ ಮಾತ್ರ ಒಂದು ಕಡೆ ಭೂಭಾಗ ಕೇಂದ್ರೀಕೃತವಾಗಿರುತ್ತೆ. ಆಮೇಲೆ ಲಗೋನ್ಸ್ ಆಗಿರ್ಬೋದು, ಹೌದಾ, ಇವುಗಳನ್ನೆಲ್ಲ ಒಂದ್ಸಾರಿ ಅಬ್ಸರ್ವ್ ಮಾಡಿ ನೀವು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪರ್ವತಗಳ ವಿಧಗಳು. ಹಾಗಾದ್ರೆ ಇಲ್ಲಿ ಟೈಪ್ಸ್ ಆಫ್ ಮೌಂಟೇನ್ಸ್ ಯಾವ ಇದಾವೆ? ಪರ್ವತಗಳಂದ್ರೆ ಮೌಂಟೇನ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಪರ್ವತಗಳ ವಿಧಗಳು ಅಂತ ಬಂದಾಗ, ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗುತ್ತವೆ. ಅವು ಸಾಮಾನ್ಯವಾಗಿ ಕಠಿಣ ಶಿಲೆಗಳಿಂದ ರಚಿತವಾದವು. ಪರ್ವತಗಳು ಪುರಾತನ ಅಥವಾ ಇತ್ತೀಚೆಗೆ ನಿರ್ಮಾಣಗೊಂಡವು. ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತಗಳು ಇತ್ತೀಚೆಗೆ ನಿರ್ಮಾಣವಾದಂತಹ ಪರ್ವತಗಳು. ಆದರೆ ಅಪಲೇಶಿಯನ್, ಉತ್ತರ ಅಮೆರಿಕದಲ್ಲಿರ್ತಕ್ಕಂಥ ಅಪಲೇಶಿಯನ್ನು ಮತ್ತು ಅರಾವಳಿ, ಭಾರತದಲ್ಲಿ ಇರ್ತಕ್ಕಂತಹ ಅರಾವಳಿ ಸರಣಿಗಳು ಪುರಾತನ ಕಾಲದ ಪರ್ವತಗಳಾಗಿರುತ್ತವೆ. ಅತ್ಯಂತ ಎತ್ತರವುಳ್ಳ ಪರ್ವತಗಳ ಅತಿ ಎತ್ತರದ ಭಾಗಗಳು ಹಿಮದಿಂದ ಆವೃತವಾಗಿರುತ್ತವೆ. ಹೌದಾ, ಇಷ್ಟು ಕೊಟ್ಟಿದ್ದಾರೆ. ಇವಾಗ ಪರ್ವತಗಳಲ್ಲಿ ನಾವು ಮತ್ತೆ ವಿಧಗಳನ್ನ ನೋಡ್ತೀವಿ. ಇಲ್ಲಿ ಪರ್ವತಗಳು ಹೇಗೆ ನಿರ್ಮಾಣವಾಗ್ತವಪ್ಪ ಅಂತಂದ್ರೆ, ಶಿಲಾಸ್ತರಗಳ ಮಡಿಕೆ ಅಥವಾ ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳ ಪ್ರಭಾವದಿಂದ, ಕಾರ್ಯಾಚರಣೆಯಿಂದ ಇಲ್ಲಿ ನಮಗೆ ಪರ್ವತಗಳು ನಿರ್ಮಾಣವಾಗ್ತವೆ. ಇಲ್ಲಿ ಪರ್ವತಗಳು ಆದಷ್ಟು ಕಠಿಣ ಶಿಲೆಗಳಿಂದ ರಚಿತವಾಗಿರ್ತವೆ. ಇಲ್ಲಿ ನಾವು ಪರ್ವತ ಅಂತ ಬಂದಾಗ ಮೇನ್ ಆಗಿ 2 ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಯಾವ್ದಪ್ಪ ಅಂತಂದ್ರೆ ಪುರಾತನ ಪರ್ವತಗಳು, ಅದೇ ರೀತಿ ಇತ್ತೀಚಿನ ಪರ್ವತಗಳು. ಇವನ್ನು ಕೂಡ ಎಕ್ಸಾಮಿನೇಷನ್ ನಲ್ಲಿ ಕೇಳಿದ್ದಾರೆ. ಅತ್ಯಂತ ಪುರಾತನ ಪರ್ವತ ಯಾವುದು ಅಂತಂದೇಳಿ ಗುರುತಿಸಿ ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. ಅಥವಾ ಇತ್ತೀಚೆಗೆ ನಿರ್ಮಾಣವಾದಂತಹ ಪರ್ವತಗಳು ಅಂತೇಳಿ ಕೆಳಗಡೆ 4 ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಹಿಮಾಲಯ ಮತ್ತು ಆಲ್ಪ್ಸ್ ಈ ಪರ್ವತಗಳನ್ನು ನಾವು ಇತ್ತೀಚೆಗೆ ನಿರ್ಮಾಣವಾದಂತಹ ಪರ್ವತಗಳು ಅಂತೇಳಿ ಗುರುತಿಸ್ತೇವೆ. ಇವುಗಳು ಈ ಶಿಲಾಸ್ತರಗಳ ಮಡಿಕೆ ಅಂತಂದ್ರೆ ಈ ಮೂಮೆಂಟ್ ಆಫ್ ಅರ್ತ್ ಕ್ರಸ್ಟ್ ಇದೆ ಅಲ್ಲ, ಇದು ಮೂಮೆಂಟ್ ಆಗುವಾಗ ಒಂದಕ್ಕೊಂದು ಕೊಲೈಡ್ ಆಗಿ ಕಾನ್ವರ್ಜೇಷನ್ ಆಫ್ ಕಾಂಟಿನೆಂಟ್ ಆಗಿ ನಿರ್ಮಾಣವಾಗಿರ್ತವೆ. ಅದೇ ರೀತಿ ಈ ಅಪಲೇಶಿಯನ್ ಮತ್ತು ಅರಾವಳಿ, ಈ ಅಪಲೇಶಿಯನ್ ನೀವು ಉತ್ತರ ಅಮೆರಿಕದಲ್ಲಿ ನಾವು ನೋಡ್ತೀವಿ. ಈ ಅರಾವಳಿ ಪರ್ವತ ಶ್ರೇಣಿಯನ್ನು ನಾವು ಭಾರತದ ವಾಯುವ್ಯ ಪ್ರದೇಶದಲ್ಲಿ ಕಾಣ್ತೀವಿ. ಈ ರಾಜಸ್ಥಾನ ಮತ್ತು ದೆಹಲಿ ಮಧ್ಯಭಾಗದಲ್ಲಿ ಇವನ್ನ ನಾವು ಗುರುತಿಸ್ತೀವಿ. ಅರಾವಳಿ ಇವು ಭಾರತದ ವಾಯುವ್ಯ ಪ್ರದೇಶದಲ್ಲಿ ಕಂಡು ಬರ್ತವೆ. ಈ ಅಪಲೇಶಿಯನ್ ಮತ್ತು ಅರಾವಳಿ ವಿಧವಲ್ಲ, ಇವು ಪುರಾತನ ಕಾಲದ ಪರ್ವತ ಶ್ರೇಣಿಗಳಾಗಿರ್ತವೆ. ಆಮೇಲೆ ಈ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತ ಶಿಖರ ಏನಿರುತ್ತಲ್ಲ, ಅಲ್ಲಿ ನಾವು ಈ ಪ್ರದೇಶ ಹಿಮದಿಂದ ಆವೃತವಾಗಿರುತ್ತೆ. ಯಾಕಪ್ಪ ಅಂದ್ರೆ ಮೇಲ್ಗಡೆ ಹೋದಾಗೆ ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ, ಅಲ್ಲಿ ಆ ಪ್ರದೇಶ ಹಿಮದಿಂದ ಆವೃತವಾಗಿರುತ್ತೆ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್, ಈ ನಿರ್ಮಾಣದ ಆಧಾರದ ಮೇಲೆ ಪರ್ವತಗಳನ್ನು 3 ವಿಧಗಳಾಗಿ ವಿಂಗಡಿಸ್ತೀವಿ. ಇಲ್ಲಿ ಟೈಮ್ ಅಂತ ಬಂದಾಗ ಪುರಾತನ ಮತ್ತು ಇತ್ತೀಚಿನ ಪರ್ವತ ಶ್ರೇಣಿಗಳಂತ ಗುರುತಿಸಿದ್ರು. ಹಾಗಾದ್ರೆ ಅವುಗಳ ನಿರ್ಮಾಣದ ಆಧಾರದ ಮೇಲೆ ಪರ್ವತಗಳನ್ನ ಪ್ರಮುಖವಾಗಿ 3 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಹಾಗಾದ್ರೆ 3 ರೀತಿಯ ಪರ್ವತಗಳು ಯಾವಪ್ಪ ಅಂತಂದ್ರೆ ಮಡಿಕೆ ಪರ್ವತಗಳು, ಖಂಡ ಪರ್ವತಗಳು, ಜ್ವಾಲಾಮುಖಿ ಜನಿತ ಪರ್ವತಗಳು ಅಂತ ಹೇಳಿ. ಈ ಮಡಿಕೆ ಪರ್ವತಗಳು ಅಂದ್ರೆ ಏನು ಅಂತಂದ್ರೆ ಶಿಲಾಸ್ತರಗಳು
ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುವವು. ಅವು ಅತಿ ಎತ್ತರವುಳ್ಳ ಪರ್ವತಗಳು. ಉದಾಹರಣೆ ಹಿಮಾಲಯ ಮತ್ತು ಆಲ್ಪ್ಸ್ ಅಂತ ಹೇಳಿದ್ನೆಲ್ಲ, ಇವು ಮಡಿಕೆ ಪರ್ವತಗಳು. ಇವು ಇತ್ತೀಚಿನ ಪರ್ವತಗಳಾಗಿರ್ತವೆ. ಇವಾಗ ಮಡಿಕೆ ಅಂದ್ರ ಇವಾಗ ಭೂಮಿಯ ಮೇಲ್ಭಾಗ ಕ್ರಸ್ಟ್ ಏನಿದೆಯಲ್ಲ, ಅದು ಮೂಮೆಂಟ್ ಆಗೋದ್ರ ಮೂಲಕ ಅವು ಮುದುಡ್ಕೊಳ್ತಾವೆ ಒಂದಕ್ಕೊಂದು ಕಾನ್ವರ್ಜೇಷನ್ ಆಗಿ. ಇದ್ರ ಮೂಲಕ ಈ ಹಿಮಾಲಯ ಪರ್ವತಗಳು ಅಥವಾ ಆಲ್ಪ್ಸ್ ಪರ್ವತಗಳು ನಿರ್ಮಾಣವಾಗಿರೋದು. ಇವುಗಳನ್ನ ನಾವು ಮಡಿಕೆ ಪರ್ವತಗಳು ಅಂತ ನಾವಿಲ್ಲಿ ಗುರುತಿಸ್ತೇವೆ. ನೆಕ್ಸ್ಟ್ ಖಂಡ ಪರ್ವತಗಳು ಅಂತಂದ್ರೆ ಎರಡು ಸಮಾನಾಂತರ ಶಿಲಾಸ್ತರ ಭಾಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುತ್ತವೆ. ಅವುಗಳು ಅತಿ ಎತ್ತರವಾಗಿಲ್ಲ. ಉದಾಹರಣೆಗೆ ಸಿಯೆರಾ ನೆವಾಡಾ ಉತ್ತರ ಅಮೆರಿಕದಲ್ಲಿರ್ತಕ್ಕಂಥದ್ದು ಮತ್ತು ವಾಸ್ಚಸ್ ಯುರೋಪ್ನಲ್ಲಿರ್ತಕ್ಕಂಥದ್ದು. ಇವುಗಳು ಜಸ್ಟ್ ಎರಡು ಸಮಾನಾಂತರ ಶಿಲಾಸ್ತರಗಳು ಇರ್ತಾವಲ್ಲಪ್ಪ, ಇವುಗಳ ನಡುವಿನ ಮೇಲ್ಭಾಗ ಜಸ್ಟ್ ಮೇಲಕ್ಕೆತ್ತಲ್ಪಡುತ್ತೆ. ಈ ತರ ಮೂವ್ಮೆಂಟ್ ಆಗುವಾಗ ಈ ತರ ಸ್ವಲ್ಪ ಮಟ್ಟಿಗೆ. ಇವುಗಳು ಈ ಮಡಿಕೆ ಪರ್ವತಗಳಷ್ಟು ಹೈಟ್ ಇರಲ್ಲ, ಹಾಗೆ ಸ್ವಲ್ಪ ಮಟ್ಟಿಗೆ ಇವು ಎತ್ತಲ್ಪಡ್ತವೆ. ಇವುಗಳನ್ನ ನಾವು ಖಂಡ ಪರ್ವತಗಳು ಅಂತ ಕರಿತೇವೆ. ಈ ಮಡಿಕೆ ಪರ್ವತಗಳಲ್ಲಿ ಈ ತರ ಕಾಂಟಿನೆಂಟ್ ಮೂವ್ಮೆಂಟ್ ಆಗುವಾಗ ಒಂದು ಮತ್ತು ಇನ್ನೊಂದು ಈ ತರ ಕಾನ್ವರ್ಜೇಷನ್ ಆಗಿ ಇಲ್ಲಿ ಎತ್ತರ ಪ್ರಮಾಣದಲ್ಲಿ ಪರ್ವತಗಳು ನಿರ್ಮಾಣವಾಗ್ತವೆ. ಇಲ್ಲಿ ಮಡಿಕೆ ಪರ್ವತಗಳಲ್ಲಿ ಇವುಗಳು ಆ ಮಟ್ಟಿಗೆ ಎತ್ತರದಲ್ಲಿ ಇರಲ್ಲ. ಇವುಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ. ಸಿಯೆರಾ ನೆವಾಡಾ ಉತ್ತರ ಅಮೆರಿಕದಲ್ಲಿದೆ ಹಾಗೂ ವಾಸ್ಚಸ್ ಇದು ಯುರೋಪ್ನಲ್ಲಿದೆ. ನೆಕ್ಸ್ಟ್ ಜ್ವಾಲಾಮುಖಿ ಜನಿತ ಪರ್ವತಗಳು. ಇವುಗಳು ಸ್ಫೋಟಿತ ವಸ್ತುಗಳ ರಾಶಿಗೊಂಡು ನಿರ್ಮಾಣವಾಗುತ್ತವೆ. ಇವುಗಳ ತಳ ವಿಸ್ತಾರವಾಗಿದ್ದು ಎತ್ತರವಾದ ಶಂಖಾಕೃತಿಯ ಶಿಖರಗಳನ್ನು ಒಳಗೊಂಡಿರುತ್ತವೆ. ಉದಾಹರಣೆ ಜಪಾನಿನ ಫ್ಯೂಜಿಯಾಮಾ ಮತ್ತು ತಾಂಜೇನಿಯಾದ ಕಿಲಿಮಾಂಜರೋ. ಇಲ್ಲಿ ನೋಡಿ, ಈ ಜ್ವಾಲಾಮುಖಿ ಪರ್ವತಗಳಿದಾವಲ್ಲ, ಈಗ ನೋಡಿ ಜ್ವಾಲಾಮುಖಿ ಅಂತಂದ್ರೆ ಈ ತರ ನಿರ್ಮಾಣವಾಗಿರುತ್ತೆ. ಇದ್ರದ್ದು ಏನು ಮಾಗ್ಮಾ ಇದೆ ಅಲ್ಲ, ಇದು ಈ ತರ ಫ್ಲೋ ಆಗಿ ಈ ತರ ನಿರ್ಮಾಣವಾಗಿರುತ್ತೆ ಜ್ವಾಲಾಮುಖಿ ಪರ್ವತ. ಇದು ಶಂಖಾಕೃತಿಯಲ್ಲಿ ನಮಗೆ ಕಾಣುತ್ತೆ. ಇವುಗಳ ಶಿಖರ ನಮಗೆ ಶಂಖಾಕೃತಿಯಲ್ಲಿ ಇರುತ್ತೆ. ಇವುಗಳಿಗೆ ಉದಾಹರಣೆ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ಜಪಾನಿನ ಫ್ಯೂಜಿಯಾಮಾ ಮತ್ತು ತಾಂಜೇನಿಯಾದ ಕಿಲಿಮಂಜರೋ. ಇವು ಕೂಡ ತುಂಬಾ ಇಂಪಾರ್ಟೆಂಟ್. ಜ್ವಾಲಾಮುಖಿ ಅಂತ ಬಂದಾಗ ದೇಶ ಮತ್ತು ಅಲ್ಲಿ ಕೆಲವೊಂದು ಜ್ವಾಲಾಮುಖಿಗಳ ಹೆಸರು ಕೊಟ್ಟು ಇವು ಹೊಂದಿಸಿ ಬರೆಯಕ್ಕೆ ಹೇಳ್ತಾರೆ, ಮ್ಯಾಚ್ ದಿ ಫಾಲೋವಿಂಗ್ ಅಂತ. ಅಥವಾ ಇದರಲ್ಲಿ ರೈಟ್ ಆರ್ ರಾಂಗ್ ಅನ್ನ ಐಡೆಂಟಿಫೈ ಮಾಡಕ್ ಕೂಡ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಆದ್ರಿಂದ ಇವು ನಿಮಗೆ ಸಣ್ಣ ಸಣ್ಣ ಕೆಲಸಗಳ ಆಗಿರ್ಬೋದು, ಆದ್ರೆ ಇವುಗಳು ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಈ ರೀತಿನ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಆದ್ರಿಂದ ನಿಮಗೆ ಈ 6th ಇಂದ 10th ವರೆಗೂ ಸೋಷಿಯಲ್ ಸೈನ್ಸ್ ಬುಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ ಹಾಗಾದ್ರೆ ಈ ಪರ್ವತಗಳ ಪ್ರಾಮುಖ್ಯತೆ ಏನು? ಈ ಇಂಪಾರ್ಟೆನ್ಸ್ ಆಫ್ ಮೌಂಟೇನ್ಸ್ ಏನಪ್ಪಾ ಅಂತಂದ್ರೆ ಎರಡು ದೇಶಗಳ ನಡುವೆ ಸ್ವಾಭಾವಿಕ ಗಡಿಗಳನ್ನು ನಿರ್ಮಾಣ ಮಾಡ್ತವೆ. ಈಗ ಉದಾಹರಣೆ ನಮ್ಮ ಹಿಮಾಲಯ ಪರ್ವತನೇ ತಗೊಳ್ಳಿ. ಈ ಕಡೆ ವಾಯುವ್ಯ ಅಥವಾ ಈಶಾನ್ಯ ಭಾಗದಲ್ಲಿ, ಈ ಕಡೆ ಪಾಕಿಸ್ತಾನ, ಈ ಕಡೆ ಟಿಬೆಟ್ ಮತ್ತು ಚೀನಾ, ಈ ಪ್ರದೇಶಗಳಿಗೆ ಅವು ನಮಗೆ ನೈಸರ್ಗಿಕ ಗಡಿ ಪ್ರದೇಶಗಳಾಗಿ ನಿರ್ಮಾಣವಾಗಿದ್ದಾವೆ. ಹೌದಾ, ನ್ಯಾಚುರಲ್ ಬೌಂಡ್ರೀಸ್ ಆಗಿರ್ತವೆ. ಅದೇ ರೀತಿ ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣವಾಗಿದೆ. ಈ ಪರ್ವತ ಪ್ರದೇಶಗಳಲ್ಲಿ ನಾವು ಅನೇಕ ರೀತಿಯಾದಂತಹ ಸಸ್ಯ ಸಂಪನ್ಮೂಲಗಳನ್ನ ಕಾಣ್ತೀವಿ. ಅದೇ ರೀತಿ ಇಲ್ಲಿ ಅನೇಕ ಪ್ರಾಣಿ ಸಂಪನ್ಮೂಲಗಳಾಗಿರ್ಬೋದು, ಆಮೇಲೆ ಅನೇಕ ಕಾಡು ಉತ್ಪನ್ನಗಳನ್ನ ನಾವಿಲ್ಲಿ ಗುರುತಿಸ್ತೇವೆ. ಆದ್ದರಿಂದ ಇದನ್ನ ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣ ಅಂತಾನೂ ಕೂಡ ನಾವು ಇದನ್ನ ಕರಿತೀವಿ. ಆಮೇಲೆ ಜಲ ವಿದ್ಯುತ್ ತಯಾರಿಕೆಗೆ ನೀರನ್ನು ಪೂರೈಸುತ್ತವೆ. ಇಲ್ಲಿ ಪರ್ವತಗಳು ಇವುಗಳ ಅತ್ಯಂತ ಎತ್ತರ ಭಾಗ ಹಿಮದಿಂದ ಕೂಡಿರೋದ್ರಿಂದ ಇಲ್ಲಿ ಹಿಮ ಕರಗಿ ಕೂಡ ನದಿಗಳು ಹರಿತವೆ. ಅದೇ ರೀತಿ ಮಳೆಗಾಲದಲ್ಲೂ ಕೂಡ ನೀರು ಹರಿತವೆ. ಆದ್ರಿಂದ ವರ್ಷದ ಎಲ್ಲಾ ಕಾಲಗಳಲ್ಲೂ ನೀರು ಹರಿಯೋದ್ರಿಂದ ನಮಗೆ ಜಲ ವಿದ್ಯುತ್ತಿಗೆ ಇಲ್ಲಿ ವರ್ಷದ 12 ತಿಂಗಳನ್ನು ಕೂಡ ನಮಗೆ ಇಲ್ಲಿ ನೀರಿನ ಸರಬರಾಜನ್ನ ಈ ಪರ್ವತ ಪ್ರದೇಶದಲ್ಲಿ ಇರ್ತಕ್ಕಂಥ ನದಿಗಳು ಮಾಡ್ತವೆ. ಅದರಿಂದ ಇದು ವಿದ್ಯುತ್ ಶಕ್ತಿಯ ತಯಾರಿಕೆಯಲ್ಲೂ ಕೂಡ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತೈತೆ. ಆಮೇಲೆ ಇವು ನದಿಗಳ ಉಗಮ. ಈ ಪರ್ವತ ಪ್ರದೇಶಗಳಲ್ಲಿ ನಾವು ಅನೇಕ ನದಿಗಳ ಉಗಮನ ನೋಡ್ತೀವಿ. ಇವಾಗ ಪ್ರಮುಖವಾಗಿ ನಮ್ಮ ನಾರ್ತ್ ಇಂಡಿಯಾ ಅಂತ ಬಂದಾಗ ಉತ್ತರ ಭಾರತದಲ್ಲಿ ನಾವು ಅನೇಕ ನದಿಗಳು ಬಂದ್ಬಿಟ್ಟು ಪರ್ವತ ಪ್ರದೇಶದಲ್ಲೇ ಪರ್ವತ ಪ್ರದೇಶದಲ್ಲಿನ ಉಗಮವಾಗಿರೋದು. ಹಿಮಾಲಯ ಪರ್ವತಗಳಿಂದಾನೇ ಉಗಮವಾಗಿದ್ದಾವೆ. ಅದೇ ರೀತಿ ವಾಯುಗುಣದ ಮೇಲೆ ಉತ್ತಮ ಪರಿಣಾಮವನ್ನು ಬೀರ್ತವೆ.
ಇವು ಏನ್ ಮಾಡ್ತಾವಪ್ಪ ಅಂದ್ರೆ, ಇವಾಗ ಉದಾಹರಣೆ ನಮ್ಮ ಹಿಮಾಲಯ ಪರ್ವತನೇ ತಗೊಳ್ಳಿ ನೀವು. ಈ ತರ ಹಿಮಾಲಯ ಪರ್ವತ ವಾಯುವ್ಯ ಭಾಗ ಮತ್ತು ಈಶಾನ್ಯ ಭಾಗದಲ್ಲಿ ಇರೋದ್ರಿಂದ ಈ ಮೆಡಿಟೇರಿಯನ್ ಪ್ರದೇಶದಿಂದ ಬೀಸ್ತಕ್ಕಂತಹ ಶೀತಲ ಗಾಳಿಗಳನ್ನ ಇವು ತಡಿತವೆ ನಮ್ಮ ಭಾರತಕ್ಕೆ ಬರ್ತಕ್ಕಂಥದ್ದನ್ನ. ಆಮೇಲೆ ಈ ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸಿದಾಗ ಇವುಗಳನ್ನ ಇವು ತಡೆ ಹಿಡಿದು, ನೈಋತ್ಯ ಮಾರುತಗಳು ಹಿಮಾಲಯ ಪರ್ವತಗಳು ತಡೆ ಹಿಡಿದು ಇಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆಗಳನ್ನ ಬೀಳಕ್ಕೆ ಕಾರಣವಾಗಿರ್ತವೆ. ಈ ರೀತಿ ಇವು ವಾಯುಗುಣದ ಮೇಲೇನು ಕೂಡ ತುಂಬಾ ಅಧಿಕ ಆದಂತ ಉತ್ತಮವಾದಂತ ಪರಿಣಾಮಗಳನ್ನ ಬೀರ್ತವೆ. ಆಮೇಲೆ ಈ ಪರ್ವತಗಳು ರಮಣೀಯವಾದ ದೃಶ್ಯಗಳನ್ನು ಹೊಂದಿರುತ್ತವೆ. ಇಲ್ಲಿ ನಿಮಗೆ ಟೂರಿಸಂ, ಇವಾಗ ಜಮ್ಮು ಕಾಶ್ಮೀರ ಆಗಿರ್ಬಹುದು, ಅದೇ ರೀತಿ ಲಡಾಖು, ಆಮೇಲೆ ಹಿಮಾಚಲ ಪ್ರದೇಶ, ಇವುಗಳೆಲ್ಲ ನಿಮಗೆ ಟೂರಿಸಂಗೆ ಉತ್ತಮವಾದಂತಹ ತಾಣಗಳಾಗಿದ್ದಾವೆ. ಆಮೇಲೆ ನಡುತೋಪುಗಳ ಬೆಳೆ ಪ್ಲಾಂಟೇಶನ್ಗಳನ್ನ ಇಲ್ಲಿ ನಾವು ಕಾಣ್ತೇವೆ. ಇವಾಗ ಕಾಫಿ ಪ್ಲಾಂಟೇಶನ್ ಆಗಿರ್ಬೋದು, ಆಮೇಲೆ ಫ್ರೂಟ್ಸ್ ಬೆಳೆಯೋದು, ವಿವಿಧ ರೀತಿಯ ಹಣ್ಣು ಹಂಪಲುಗಳನ್ನ ಬೆಳೆಯೋದು, ಇವುಗಳನ್ನೆಲ್ಲ ನಾವು ಈ ಪರ್ವತ ಪ್ರದೇಶದಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದಪ್ಪ ಭೂಸ್ವರೂಪ ಅಂತಂದ್ರೆ ಪ್ರಸ್ಥಭೂಮಿಗಳು. ಪ್ರಸ್ಥಭೂಮಿಗಳು ಅಂದ್ರೆ ಫ್ಲಾಟಿವ್ ಆಗಿರ್ತವೆ. ಅವು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿವೆ. ಇವುಗಳನ್ನು ಪೀಠಭೂಮಿಗಳೆಂದು ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೇ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತವೆ. ಕೆಲವು ಪ್ರಸ್ಥಭೂಮಿಗಳು ವಿಶಾಲವಾಗಿವೆ. ನಮ್ಮ ಭಾರತದ ಡಕ್ಕನ್ ಪ್ರಸ್ಥಭೂಮಿಯು ಅದಕ್ಕೊಂದು ಉದಾಹರಣೆಯಾಗಿದೆ. ಇನ್ನು ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುತ್ತವೆ. ಉದಾಹರಣೆಗೆ ಟಿಬೆಟಿನ ಪ್ರಸ್ಥಭೂಮಿ. ಇದು ಜಗತ್ತಿನ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿಯಾಗಿದ್ದು ಇದನ್ನು ಪ್ರಪಂಚದ ಮೇಲ್ಚಾವಣಿ ಎಂದು ಕರೆಯುತ್ತಾರೆ. ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲೂ ಇವೆ. ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿವೆ. ಅಂತಹ ಶಿಲೆಗಳು ಸಮೃದ್ಧ ಖನಿಜಗಳಿಂದ ಕೂಡಿವೆ. ಕರ್ನಾಟಕದ ನೈಋತ್ಯ ಭಾಗವೊಂದು ಪ್ರಸ್ಥಭೂಮಿಯಾಗಿದೆ. ಇಲ್ಲಿ ಪ್ರಸ್ಥಭೂಮಿಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇವುಗಳು ಮೇಲ್ಭಾಗ ತುಂಬಾ ಎತ್ತರವಾಗಿರುತ್ತೆ ಮತ್ತು ಕಡಿದಾದ ಬದಿಗಳನ್ನ ಹೊಂದಿರುತ್ತೆ. ಇವುಗಳನ್ನ ನಾವು ಪೀಠಭೂಮಿಗಳು ಅಂತ ಹೇಳಿ ಕರಿತೇವೆ. ಇವಾಗ ನೋಡಿ, ಈ ತರ ಇಲ್ಲಿ ಮೈದಾನ ಇದ್ರೆ ಇಷ್ಟು ಈ ತರ ಲೇವಲ್ ಆಗಿರ್ತಾವ. ಇವುಗಳನ್ನ ನಾವು ಪ್ರಸ್ಥಭೂಮಿಗಳು, ಪ್ಲಾಟ್ಯೂಸ್ ಅಂತ ಹೇಳಿ ಕರಿತೇವೆ. ಆಮೇಲೆ ಈಗ ನಮ್ಮ ಭಾರತದ ದಕ್ಷಿಣ ಪ್ರದೇಶ ಏನಿದೆ ಅಲ್ಲ, ಇದು ಡಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇದು ಡೆಕ್ಕನ್ ಪ್ರಸ್ಥಭೂಮಿ ಆಗಿರುತ್ತೆ. ಆಮೇಲೆ ಇವಾಗ ನೀವು ಪ್ರಪಂಚದ ಅತ್ಯಂತ ಎತ್ತರವಾದಂತಹ ಪ್ರಸ್ಥಭೂಮಿ ಯಾವುದು ಅಂತೇಳಿ ತುಂಬಾ ಸಾರಿ ಎಕ್ಸಾಮಿನೇಷನ್ ಅಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಯಾವ್ದಪ್ಪ ಅಂತಂದ್ರೆ ಟಿಬೆಟ್ ಪ್ರಸ್ಥಭೂಮಿ. ಇದು ಜಗತ್ತಿನ ಅತಿ ಎತ್ತರದಲ್ಲಿರುವಂತಹ ಪ್ರಸ್ಥಭೂಮಿ. ಅದೇ ರೀತಿ ಪ್ರಪಂಚದ ಮೇಲ್ಚಾವಣಿ ಅಂತ ಹೇಳಿ ಯಾವ್ದನ್ನ ಕರೀತಾರೆ ಅಂತಂದ್ರೆ ಅದಕ್ಕೂ ಟಿಬೆಟ್ನ ಪ್ರಸ್ಥಭೂಮಿ. ಇದನ್ನ ನೀವು ಈ 2 ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿ ಹಾಗೂ ಪ್ರಪಂಚದ ಮೇಲ್ಚಾವಣಿ ಯಾವ್ದಪ್ಪ ಅಂತಂದ್ರೆ ಟಿಬೆಟಿನ ಪ್ರಸ್ಥಭೂಮಿ. ಆಮೇಲೆ ಈ ಪ್ರಸ್ಥಭೂಮಿಗಳಿದಾವಲ್ಲ, ಇಲ್ಲಿ ನಾವು ಪ್ರಮುಖವಾಗಿ ಸಮೃದ್ಧವಾದಂತಹ ಖನಿಜಗಳನ್ನ ಕಾಣ್ತೀವಿ. ಇವಾಗ ನಿಮಗೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಈ ನಮ್ಮ ಡೆಕ್ಕನ್ ಪ್ರಸ್ಥಭೂಮಿ, ಈ ಡೆಕ್ಕನ್ ಪ್ರಸ್ಥಭೂಮಿ ಆಗಿರ್ಬೋದು, ಆಮೇಲೆ ಈ ಛೋಟಾ ನಾಗ್ಪುರ್ ಅಂತ ಹೇಳಿ ಈ ಜಾರ್ಖಂಡ್, ಛತ್ತೀಸ್ಗಢ, ಒಡಿಸ್ಸಾ ಈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಪ್ರಸ್ಥಭೂಮಿ. ಇಲ್ಲಿ ಇವುಗಳು ಜ್ವಾಲಾಮುಖಿಗಳಿಂದಾನೇ ನಿರ್ಮಾಣವಾಗಿರ್ತವೆ. ಆದ್ದರಿಂದ ಇಲ್ಲಿ ಅನೇಕ ರೀತಿಯಾದಂತಹ ಸಮೃದ್ಧ ಖನಿಜಗಳನ್ನ ನಾವು ಇಲ್ಲಿ ಗುರುತಿಸಬಹುದು. ಇವಾಗ ಕರ್ನಾಟಕ ಅಂತ ಬಂದಾಗ ಇಲ್ಲಿನ ನೈಋತ್ಯ ಭಾಗವು ಕೂಡ ಪ್ರಸ್ಥಭೂಮಿಯಾಗಿದೆ. ಇಲ್ಲಿ ನಮ್ಮ ಕರ್ನಾಟಕ ಏನ್ ಬರುತ್ತಲ್ಲಪ್ಪ, ಇದರ ನೈಋತ್ಯ ಭಾಗನೂ ಕೂಡ ಪ್ರಸ್ಥಭೂಮಿಯಿಂದ ಕೂಡಿದೆ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಈ ಪ್ರಸ್ಥಭೂಮಿಯ ವಿಧಗಳು. ಈ ಪ್ರಸ್ಥಭೂಮಿಗಳನ್ನ ಪ್ರಮುಖವಾಗಿ ನಾವು 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವಪ್ಪ ಅವು ಅಂತಂದ್ರೆ ಅಂತರ ಪರ್ವತ ಪ್ರಸ್ಥಭೂಮಿ, ಪರ್ವತ ಪಾದ ಪ್ರಸ್ಥಭೂಮಿ, ಖಂಡಾಂತರ ಪ್ರಸ್ಥಭೂಮಿ ಅಂತ. ಹಾಗಾದ್ರೆ ಅಂತರ ಪರ್ವತ ಪ್ರಸ್ಥಭೂಮಿ ಅಂದ್ರೆ ಏನು ಅಂತಂದ್ರೆ ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರಿದಿರುತ್ತವೆ. ಉದಾಹರಣೆಗೆ ಟಿಬೆಟ್ನ ಪ್ರಸ್ಥಭೂಮಿ ಮತ್ತು ಬೊಲಿವಿಯನ್ ಪ್ರಸ್ಥಭೂಮಿ. ಈ ಅಂತರ ಪರ್ವತ ಪ್ರಸ್ಥಭೂಮಿ ಅಂತಂದ್ರೆ ಇಲ್ಲಿ ಪರ್ವತ ಶ್ರೇಣಿ ಇರುತ್ತಾ, ಇಲ್ಲಿ ಪರ್ವತ ಶ್ರೇಣಿ ಇರುತ್ತಾ, ಮಧ್ಯದಲ್ಲಿ ಈ ಪ್ರಸ್ಥಭೂಮಿಗಳು ಕಂಡು ಬರ್ತವೆ. ಇವುಗಳನ್ನ ನಾವು ಅಂತರ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಉದಾಹರಣೆಗೆ
ಟಿಬೆಟ್ನ ಪ್ರಸ್ಥಭೂಮಿ. ಆವಾಗಲೇ ಹೇಳಿದ್ನೆಲ್ಲ, ಜಗತ್ತಿನ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್. ಹಾಗೂ ಪ್ರಪಂಚದ ಮೇಲ್ಛಾವಣಿ ಅಂತಂದು ಹೇಳಿ ಕೂಡ ನಾವು ಇದನ್ನ ಕರಿತೀವಿ. ಮತ್ತು ಬೊಲಿವಿಯನ್ ಪ್ರಸ್ಥಭೂಮಿ, ಇದು ಎಲ್ಲಿ ಕಂಡು ಬರುತ್ತಾ ಅಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುತ್ತಾ. ಈ ರೀತಿ ಅಂತರ ಪರ್ವತ ಅಂದ್ರೆ ಎರಡು ಪರ್ವತಗಳ ಮಧ್ಯೆ ಕಂಡು ಬರ್ತಕ್ಕಂಥ ಪ್ರಸ್ಥಭೂಮಿ, ಇಷ್ಟು ನೆನಪಿರ್ಲಿ. ಆಮೇಲೆ ಪರ್ವತ ಪಾದ ಪ್ರಸ್ಥಭೂಮಿಗಳು. ಈ ಪರ್ವತ ಪಾದ ಪ್ರಸ್ಥಭೂಮಿಗಳು ಅಂತಂದ್ರೆ ಒಂದು ಕಡೆ ಪರ್ವತಗಳಿಂದಲೂ ಮತ್ತು ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದಲೂ ಸುತ್ತುವರಿದಿರುತ್ತವೆ. ಉದಾಹರಣೆಗೆ ಪಟಗೋನಿಯ ಪ್ರಸ್ಥಭೂಮಿ, ದಕ್ಷಿಣ ಅಮೆರಿಕದ್ದು. ಇಲ್ಲಿ ನೋಡಿ, ಇಲ್ಲಿ ಎರಡು ಕಡೆ ಪರ್ವತ ಇದ್ರೆ ಇಲ್ಲಿ ಒಂದ್ ಕಡೆ ತುಂಬಾ ಎತ್ತರದ ಪರ್ವತ ಇರುತ್ತ, ಇನ್ನೊಂದ್ ಕಡೆ ಇಲ್ಲಿ ಪ್ರಸ್ಥಭೂಮಿ ಇರುತ್ತ. ಇಲ್ಲಿ ನಿಮ್ಗೆ ಮೈದಾನನಾದ್ರೂ ಇರ್ಬೋದು ಅಥವಾ ಸಮುದ್ರ ಪ್ರದೇಶನಾದ್ರೂ ಇರುತ್ತ. ಇದನ್ನ ನಾವೇನಂತ ಕರಿತೇವಪ್ಪ ಅಂತಂದ್ರೆ ಪರ್ವತ ಪಾದ ಪ್ರಸ್ಥಭೂಮಿ. ಅಂದ್ರೆ ಪರ್ವತಗಳ ಕೆಳಭಾಗದಲ್ಲಿ ಇರುತ್ತೆ ಒಂದ್ ಕಡೆ, ಆದ್ರಿಂದ ಇದನ್ನ ಈ ಪರ್ವತ ಪಾದಗಳ ಕೆಳಗಡೆ ಇರೋದ್ರಿಂದ ಇದನ್ನ ಪರ್ವತ ಪಾದ ಪ್ರಸ್ಥಭೂಮಿ ನಾವಿಲ್ಲಿ ಗುರುತಿಸ್ತೇವೆ. ಇದಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಪಟಗೋನಿಯ ಪ್ರಸ್ಥಭೂಮಿ, ಇದು ದಕ್ಷಿಣ ಅಮೆರಿಕದಲ್ಲಿದೆ. ಇಲ್ಲಿ ಪಟಗೋನಿಯ ಪ್ರಸ್ಥಭೂಮಿ ಇದೆಯಪ್ಪ ಅಂತಂದ್ರೆ ಒಂದ್ ಕಡೆ ಇಲ್ಲಿ ಸಮುದ್ರಗಳು ಕಂಡು ಬರ್ತವೆ, ಆದ್ದರಿಂದ ಇದು ಪರ್ವತ ಮತ್ತು ಸಮುದ್ರಗಳ ಮಧ್ಯೆ ಕಂಡು ಬರ್ತಕ್ಕಂಥದ್ದು. ಇದನ್ನ ಪರ್ವತ ಪಾದ ಪ್ರಸ್ಥಭೂಮಿ ಅಂತೇಳಿ ನಾವಿಲ್ಲಿ ಗುರುತಿಸ್ತೇವೆ. ನೆಕ್ಸ್ಟ್ ಒಂದು ಖಂಡಾಂತರ ಪ್ರಸ್ಥಭೂಮಿ. ಹಾಗಾದ್ರೆ ಖಂಡಾಂತರ ಪ್ರಸ್ಥಭೂಮಿ ಅಂತಂದ್ರೆ ಖಂಡಾಂತರ ಭಾಗ ಮೇಲಕ್ಕೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾದವು. ಉದಾಹರಣೆಗೆ ವಾಯುವ್ಯ ಡಕ್ಕನ್ ಪ್ರಸ್ಥಭೂಮಿ. ಇದು ನೋಡಿ, ಇದನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಈ ನಮ್ಮ ಭಾರತದ ಡಕ್ಕನ್ ಪ್ರಸ್ಥಭೂಮಿ ಇದೆಯಲ್ಲ, ಇದು ಯಾವ ಪ್ರಕಾರದ ಪ್ರಸ್ಥಭೂಮಿ ಅಂತಂದ್ರೆ ಇದು ಖಂಡಾಂತರ ಪ್ರಸ್ಥಭೂಮಿ ಆಗಿರ್ತದೆ. ಖಂಡಾಂತರ ಪ್ರಸ್ಥಭೂಮಿ ಅಂತಂದ್ರ ಖಂಡಾಂತರ ಭಾಗ ಮೇಲೆತ್ತುವಿಕೆ ಅಥವಾ ಶಿಲಾಪಾಕದ ಹರುವಿಕೆಯಿಂದ ನಿರ್ಮಾಣವಾಗಿರುತ್ತೆ. ಇವಾಗ ವಲ್ಕೋನೋ ಜ್ವಾಲಾಮುಖಿ ಆಗುವಾಗ ಇಲ್ಲಿ ಬರ್ತಕ್ಕಂತಹ ಮ್ಯಾಗ್ಮಾ ಏನ್ ಹರಿಯುತ್ತಲ್ಲಪ್ಪ, ಇದು ಲಾವಾರಸ, ಇದು ಹರಿಯೋದ್ರ ಮೂಲಕ ಇಲ್ಲಿ ನಿರ್ಮಾಣವಾಗಿರತಕ್ಕಂತಹ ಪ್ರಸ್ಥಭೂಮಿಗಳು. ಇದನ್ನ ನಾವು ಶಿಲಾಪಾಕದ ಹರಿವಿಕೆಯಿಂದ ನಿರ್ಮಾಣವಾದಂತಹ ಪ್ರಸ್ಥಭೂಮಿ ಅಥವಾ ಖಂಡಾಂತರ ಅಂತಂದ್ರೆ ಈ ಖಂಡಗಳು ಒಂದಕ್ಕೊಂದು ಕೊಲೈಡ್ ಆದಾಗ ಇಲ್ಲಿ ಮೇಲೆತ್ತುವಿಕೆ ಆಗುತ್ತ ಒಂದು ಸ್ತರ, ಇದರಿಂದ ನಿರ್ಮಾಣವಾಗಿರೋದು. ಇದನ್ನ ನಾವು ಖಂಡಾಂತರ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಎಕ್ಸಾಮಿನೇಷನ್ ಅಲ್ಲಿ ಭಾರತದ ಡಕ್ಕನ್ ಪ್ರಸ್ಥಭೂಮಿಗಳು ಯಾವ ರೀತಿಯಾದಂತಹ ಪ್ರಸ್ಥಭೂಮಿಗಳಾಗಿದ್ದಾವೆ ಅಂತ ಕೇಳಿದ್ರೆ ನಾವು ಖಂಡಾಂತರ ಪ್ರಸ್ಥಭೂಮಿಗಳು ಅಂತ ಹೇಳಿ ನಾವು ಇದನ್ನ ಗುರುತಿಸಬೇಕು. ಕಾಂಟಿನೆಂಟಲ್ ಪ್ಲಾಟ್ಯೂಸ್ ಅಂತ ಹೇಳಿ. ನೆಕ್ಸ್ಟ್ ಹಾಗಾದ್ರೆ ಈ ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆ ಏನು ಅಂದ್ರೆ ಇವು ಖನಿಜ ಸಂಪತ್ತಿನ ಉಗ್ರಾಣಗಳಾಗಿವೆ ಹಾಗೂ ಜಲ ವಿದ್ಯುತ್ತಿನ ಉತ್ಪಾದನೆಗೆ ಉಪಯುಕ್ತವಾಗಿವೆ. ಇಲ್ಲಿ ನೋಡಿ, ಖನಿಜ ಸಂಪತ್ತು ಅಂತ ಬಂದಾಗ ನಮ್ಮ ಭಾರತ ದೇಶನ ಉದಾಹರಣೆಗೆ ತಗೊಳ್ಳಿ. ಇಲ್ಲಿ ನಾನು ಅವಾಗಲೇ ಹೇಳಿದೆ ನಿಮಗೆ ಡೆಕ್ಕನ್ ಪ್ರಸ್ಥಭೂಮಿ ಅಂತ. ನೀವು ಆಲ್ಮೋಸ್ಟ್ 70 to 80% ಆಫ್ ಮಿನರಲ್ಸ್ ನಮಗೆ ಡೆಕ್ಕನ್ ಪ್ರಸ್ಥಭೂಮಿ ಅಥವಾ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಲೇ ಕಂಡು ಬರ್ತವೆ. ಈ ಛೋಟಾ ನಾಗ್ಪುರ್ ಅಂತ ಬಂದಾಗಿಲ್ಲಿ ಜಾರ್ಖಂಡ್, ಛತ್ತೀಸ್ಗಢ, ಒಡಿಸ್ಸಾ. ಅದೇ ರೀತಿ ಡೆಕ್ಕನ್ ಪ್ರಸ್ಥಭೂಮಿ ಅಂತ ಬಂದಾಗಿಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ, ಆಂಧ್ರ ಪ್ರದೇಶ. ಇಲ್ಲಿ ಅನೇಕ ಖನಿಜ ಸಂಪನ್ಮೂಲ, ಕಬ್ಬಿಣ ಆಗಿರ್ಬೋದು, ಮ್ಯಾಂಗ್ನೀಸ್ ಆಗಿರ್ಬೋದು, ತಾಮ್ರ, ಇದೇ ರೀತಿಯಾದಂತಹ ಬಾಕ್ಸೈಟು, ಎಲ್ಲಾ ಖನಿಜ ಸಂಪನ್ಮೂಲಗಳು ಇಲ್ಲಿ ಅಧಿಕವಾಗಿ ಕಂಡು ಬರ್ತವೆ. ಭಾರತದಲ್ಲಿ ಖನಿಜ ಸಂಪನ್ಮೂಲಗಳ ಉಗ್ರಾಣ ಯಾವ್ದಪ್ಪ ಅಂತಂದ್ರೆ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಆಗಿರುತ್ತೆ, ಈ ಭಾಗದಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಜಲ ವಿದ್ಯುತ್ ಉತ್ಪಾದನೆ ಕೂಡ ತುಂಬಾ ಉಪಯುಕ್ತವಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಇವುಗಳು ಬಂಡೆ ಕಲ್ಲುಗಳಿಂದ ನಿರ್ಮಾಣವಾಗಿರೋದ್ರಿಂದ ಈ ಪ್ರದೇಶ, ಇಲ್ಲಿ ನದಿಗಳು ಹರಿದು ಬಂದಾಗ ಇಲ್ಲಿ ಫಾಲ್ಸ್ಗಳು, ಹೌದಾ, ಈ ಜಲಪಾತಗಳ ನಿರ್ಮಾಣಕ್ಕೆ ಇವು ಸೂಕ್ತವಾಗಿರುತ್ತವೆ. ಈ ಜಲಪಾತಗಳ ನಿರ್ಮಾಣ ಆಗೋದ್ರಿಂದ ಇಲ್ಲಿ ನಾವು ಜಲ ವಿದ್ಯುತ್ ಉತ್ಪಾದನೆಯನ್ನ ಅತಿ ಸರಳವಾಗಿ ಮಾಡಬಹುದಾಗಿರುತ್ತೆ. ಆದ್ರಿಂದ ಈ ಪ್ರದೇಶಗಳು ಜಲ ವಿದ್ಯುತ್ ಉತ್ಪಾದನೆಗೆ ಅತ್ಯಂತ ಅನುಕೂಲಕರವಾಗಿರ್ತವೆ. ಆಮೇಲೆ ಫಲವತ್ತಾದ ಮಣ್ಣುಗಳನ್ನ ಹೊಂದಿದೆ, ಇದು ಕೃಷಿಗೆ ಪೂರಕವಾಗಿದೆ. ಇವಾಗ ಕಪ್ಪು ಮಣ್ಣು, ಈ ಜ್ವಾಲಾಮುಖಿಗಳ ಉಗಮದಿಂದ ನಮಗೇನ್ ಡೆಕ್ಕನ್ ಪ್ರಸ್ಥಭೂಮಿ ನಿರ್ಮಾಣವಾಗಿದಪ್ಪ ಅಂತ ಹೇಳಿದ್ನೆಲ್ಲ, ಡೆಕ್ಕನ್ ಪ್ರಸ್ಥಭೂಮಿ, ಇಲ್ಲಿ ನಾವು ಕಪ್ಪು ಮಣ್ಣು, ಅತ್ಯಂತ ಫಲವತ್ತಾದ ಮಣ್ಣು ಅಂತ ನಾವು ಇದನ್ನ ಗುರುತಿಸ್ತೇವೆ. ಇದು ನಮಗೆ ಕೃಷಿಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಆಮೇಲೆ ಪ್ರಾಣಿಗಳನ್ನು ಸಾಕಲು ಕೂಡ ಇವು ಉಪಯುಕ್ತ. ಯಾಕಪ್ಪ ಅಂತಂದ್ರ ಇಲ್ಲಿ ಡೆಕ್ಕನ್ ಪ್ರಸ್ಥಭೂಮಿಗಳು ಏನಿದಾವಲ್ಲ, ಈ ಪ್ರಸ್ಥಭೂಮಿಗಳು ಸಮತಟ್ಟಾಗಿರೋದ್ರಿಂದ ಇಲ್ಲಿ ನಾವು ಅನೇಕ ರೀತಿಯಾದಂತಹ ಹುಲ್ಲುಗಳು, ಗಾವಲುಗಳನ್ನ ಈ ರೀತಿ ಕಾಣ್ತೇವೆ.
ಇದರಿಂದ ಇವು ಪ್ರಾಣಿ ಸಾಕಾಣಿಕೆಗಳು ಕೂಡ ತುಂಬಾನೇ ಅನುಕೂಲಕರವಾಗಿರ್ತವೆ. ನೆಕ್ಸ್ಟ್ ಯಾವುದಪ್ಪ ಭೂಸ್ವರೂಪ ಅಂತಂದ್ರೆ ಮೈದಾನಗಳು. ಇವಾಗ ನಾವು ಯಾವ್ದಾವ್ದು ನೋಡಿದ್ವಪ್ಪ, ಪರ್ವತಗಳನ್ನ ನೋಡಿದ್ವಿ, ಪ್ರಸ್ಥಭೂಮಿಗಳನ್ನ ನೋಡಿದ್ವಿ. ಇವಾಗ ಮೈದಾನಗಳು. ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತವುಳ್ಳಂತಹ ತಗ್ಗಾದ ಭೂಭಾಗಗಳನ್ನು ಮೈದಾನ ಎಂದು ಕರೆಯುತ್ತೇವೆ. ಇವು ಹಲವು ಆರ್ಥಿಕ ಮಹತ್ವಗಳನ್ನು ಪಡೆದಿವೆ. ಈ ಮೈದಾನಗಳೇನಿದಾವಲ್ಲ, ಇವು ವಿಶಾಲವಾದಂತಹ ಸಮತಟ್ಟಾದ ಭಾಗಗಳನ್ನು ಹೊಂದಿರ್ತವೆ ಅಥವಾ ಸ್ವಲ್ಪ ಮಟ್ಟಿಗೆ ಮಾತ್ರ ಏರಿಳಿತಗಳನ್ನು ಹೊಂದಿರ್ತವೆ. ಇವುಗಳನ್ನ ನಾವು ಮೈದಾನ ಅಂತ ಹೇಳಿ ನಾವಿಲ್ಲಿ ಗುರುತಿಸ್ತೇವೆ. ಇವುಗಳು ಪರ್ವತ ಶಿಖರದಷ್ಟು ತುಂಬಾ ಹೈಟು ಇರಲ್ಲ, ಪ್ರಸ್ಥಭೂಮಿಗಳಷ್ಟು ಕೂಡ ಹೈಟ್ ಇರಲ್ಲ. ಇವು ಸ್ವಲ್ಪ ಮಟ್ಟಿಗೆ ಏರಿಳಿತಗಳನ್ನು ಹೊಂದಿರ್ತವೆ. ಇದು ಪರ್ವತ ಆದ್ರೆ, ಇದು ಪ್ರಸ್ಥಭೂಮಿ ಆದ್ರೆ, ಇದು ಮೈದಾನವಾಗಿರುತ್ತೆ. ಈ ರೀತಿ ನೀವು ಡೈಗ್ರಾಮ್ ಮೂಲಕ ಇವುಗಳನ್ನ ಹಾಕೊಂಡು ಗುರುತಿಸಬಹುದು. ಬಹಳಷ್ಟು ಮೈದಾನಗಳು ನದಿಗಳು ಸವೆಸಿ ಸಾಗಿಸಿ ತಂದ ರವೆ, ಮಡ್ಡಿ ಮತ್ತು ಮರಳಿನಂತಹ ವಸ್ತುಗಳ ಸಂಚಯನದಿಂದ ನಿರ್ಮಾಣವಾಗಿವೆ. ಮತ್ತೆ ಕೆಲವು ಮೈದಾನಗಳು ಹಿಮನದಿ, ಮಾರುತ ಮತ್ತು ಅಲೆಗಳ ಕಾರ್ಯಾಚರಣೆಯಿಂದ ರಚನೆಯಾಗಿವೆ. ನೀವು ನದಿ ಕಣಿವೆ ಮತ್ತು ಸಮುದ್ರ ತೀರಗಳ ಉದ್ದಕ್ಕೂ ಅನೇಕ ಮೈದಾನಗಳನ್ನು ನೋಡಬಹುದು. ಉದಾಹರಣೆಗೆ ಗಂಗಾ ನದಿ ಬಯಲು ಮತ್ತು ಅದರ ಮುಖಜ ಭೂಮಿಗಳು. ಮೇನ್ ಈ ಮೈದಾನಗಳು ಹೇಗ್ ನಿರ್ಮಾಣ ಆಗ್ತಾವಪ್ಪ ಅಂತಂದ್ರೆ ನದಿಗಳ ಸಂಚಯನದಿಂದ, ಅಂದ್ರೆ ನದಿಗಳು ಹರಿಯುವಾಗ ಏನ್ ಹೊತ್ಕೊಂಡು ಬರ್ತಕ್ಕಂತಹ ಮಣ್ಣುಗಳು, ಈ ರವೆ ಮಣ್ಣು, ಮಡ್ಡಿ ಅಥವಾ ಮರಳುಗಳು, ಇವುಗಳ ಸಂಚಯನದಿಂದ ಈ ಮೈದಾನಗಳು ನಿರ್ಮಾಣವಾಗ್ತವೆ. ಕೇವಲ ನದಿಗಳ ಹರಿಯುವಿಕೆಯಿಂದ ಮಾತ್ರ ಅಲ್ಲ, ಈಗ ಹಿಮ ನದಿಗಳು ಹರಿಯುವಾಗ ಅಥವಾ ಮಾರುತಗಳು ಬೀಸುವಾಗ ಅವು ಕೂಡ ಮೇಲ್ಮೈ ಮಣ್ಣನ್ನು ಹೊತ್ಕೊಂಡು ಬಂದು ಒಂದ್ ಕಡೆ ಸಂಗ್ರಹಣೆ ಮಾಡ್ತವೆ. ಆಮೇಲೆ ಈ ನದಿಗಳ ಅಲೆಗಳು ಅವುಗಳು ಮೂವ್ಮೆಂಟ್ ಆಗುವಾಗ ಸಮುದ್ರ ದಡದಲ್ಲಿ ಬಂದು ಅಲ್ಲಿ ಕೂಡ ಮರಳು ಸಂಚಯ ಆಗುತ್ತಾ, ಅಂದ್ರೆ ಸಂಗ್ರಹ ಆಗುತ್ತಾ. ಇವುಗಳ ಮೂಲಕನೂ ಕೂಡ ಇಲ್ಲಿ ನಾವು ಮೈದಾನಗಳ ರಚನೆಯನ್ನ ಕಾಣಬಹುದು. ಹಾಗಾದ್ರೆ ಮೈದಾನಗಳ ರಚನೆಗೆ ಪ್ರಮುಖವಾಗಿ ಯಾವ್ಯಾವ ಮೂಲ ಅಂತಂದ್ರೆ ನದಿಗಳು, ಆಮೇಲೆ ಹಿಮ ನದಿಗಳು, ಮಾರುತಗಳು ಮತ್ತು ಅಲೆಗಳು. ಇವುಗಳು ತಂದಿರತಕ್ಕಂತಹ ಮಣ್ಣುಗಳು, ಇವುಗಳ ಸಂಚಯನದಿಂದ ಇಲ್ಲಿ ಮೈದಾನಗಳ ನಿರ್ಮಾಣ ಆಗುತ್ತೆ ಅಂತೇಳಿ ನಾವು ಪ್ರಮುಖವಾಗಿ ತಿಳ್ಕೋಬೇಕು. ಉದಾಹರಣೆ ಅಂತಂದ್ರೆ ಈ ನಮ್ಮ ಉತ್ತರ ಭಾರತದಲ್ಲಿ ಇರ್ತಕ್ಕಂತಹ ಗಂಗಾ ನದಿ ಬಯಲು ಪ್ರದೇಶ, ಹೌದಾ, ನಾರ್ತರ್ನ್ ಪ್ಲೇನ್. ಅದೇ ರೀತಿ ನದಿಯ ಮುಖಜ ಭೂಮಿಗಳಲ್ಲಿ ಕಂಡು ಬರ್ತಕ್ಕಂಥವು. ಇವಾಗ ಕೋಸ್ಟಲ್ ಪ್ರದೇಶ, ಕರಾವಳಿ ಪ್ರದೇಶದಲ್ಲಿ ಕೂಡ ನಾವು ಮೈದಾನಗಳನ್ನ ಕಾಣ್ತೇವೆ. ಅವುಗಳು ಅಲೆಗಳಿಂದ ನಿರ್ಮಾಣವಾಗಿರ್ತವೆ. ಇದಿಷ್ಟು ಮೈದಾನಗಳು ಯಾವ ರೀತಿ ನಿರ್ಮಾಣವಾಗ್ತವೆ ಅಂತ ನೀವು ಹೈಯರ್ ಕ್ಲಾಸ್ ಅಲ್ಲಿ ಇನ್ನು ಇದ್ರ ಬಗ್ಗೆ ಡೀಪ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ ನಾವು. ಇಲ್ಲಿ ನಿಮಗೆ ಮೇನ್ ಆಗಿ ಬೇಸಿಕ್ ಅನ್ನು ಮಾತ್ರ ಅವರು ಕೊಟ್ಟಿರ್ತಾರೆ. ಈ ಬೇಸಿಕ್ ಗೊತ್ತಿದ್ರೆ ಮಾತ್ರ ನಿಮಗೆ ಹೈಯರ್ ಕ್ಲಾಸ್ ಅಲ್ಲಿ ಹೇಳ್ತಕ್ಕಂತಹ ಮಾಹಿತಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಮೈದಾನಗಳ ವಿಧಗಳು. ಹಾಗಾದ್ರೆ ಮೈದಾನಗಳಲ್ಲಿ ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ, ಅವುಗಳಲ್ಲಿ ಎಷ್ಟು ಟೈಪ್ಸ್ ಬರ್ತವೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೈದಾನಗಳ ವಿಧಗಳು. ಹಾಗಾದ್ರೆ ಮೈದಾನಗಳನ್ನ ಯಾವ ರೀತಿ ಇಲ್ಲಿ ವಿಧಗಳನ್ನ ಕೊಟ್ಟಿದ್ದಾರೆ, ಅವುಗಳಲ್ಲಿ ಎಷ್ಟು ಟೈಪ್ಸ್ ಬರ್ತವೆ ಅಂತ ಹೇಳಿ ಇವಾಗ ನೋಡ್ತಾ ಹೋಗೋಣ. ಮೈದಾನಗಳನ್ನು ರಚನಾ ಮೈದಾನಗಳು, ಸವೆತದಿಂದಾದ ಮೈದಾನಗಳು ಮತ್ತು ಸಂಚಯನದಿಂದಾದಂತಹ ಮೈದಾನಗಳೆಂದು 3 ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಹೌದಾ, ಅವಾಗ್ಲೇ ನಾ ಹೇಳಿದ್ನೆಲ್ಲ, ಇಲ್ಲಿ ರಚನೆ ಆಗಕ್ಕೆ ಮೂಲಗಳು ಏನು, ಆಮೇಲೆ ಇವುಗಳು ಸವೆತದಿಂದ, ಆಮೇಲೆ ಇವು ಒಂದು ಕಡೆ ಸಂಗ್ರಹ ಆಗೋದು, ಸಂಚಯನ ಆಗೋದ್ರಿಂದನೂ ಕೂಡ ರಚನೆ ಆಗ್ತವೆ. ಹಾಗಾದ್ರೆ ರಚನಾ ಮೈದಾನಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಸಮುದ್ರದ ತಳಭಾಗವು ಮೇಲಕ್ಕೆತ್ತಲ್ಪಡುವುದರಿಂದಲೂ ಅಥವಾ ಯಾವುದಾದರೊಂದು ಭಾಗವು ತಗ್ಗಾಗುವುದರಿಂದಲೂ ನಿರ್ಮಾಣವಾಗುತ್ತವೆ. ಉದಾಹರಣೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿನ ಆಗ್ನೇಯದ ಮೈದಾನ. ಇವು ರಚನಾ ಮೈದಾನ ಹೇಗ್ ನಿರ್ಮಾಣ ಆಗ್ತಾವಪ್ಪ ಅಂತಂದ್ರ ಸಮುದ್ರದ ತಳಭಾಗ ಇದೆಯಲ್ಲಪ್ಪ, ಅದು ಮೇಲೆತ್ತಲ್ಪಡುವುದರಿಂದ, ಇದು ಅನೇಕ ಆಂತರಿಕವಾದಂತಹ ಶಕ್ತಿಗಳ ಕಾರ್ಯಾಚರಣೆಯಿಂದ ಮೇಲೆತ್ತಲ್ಪಡುತ್ತದೆ. ಅಥವಾ ತಗ್ಗು ಪ್ರದೇಶ ಏನಿರುತ್ತಲ್ಲ ಅದು ನಿರ್ಮಾಣವಾಗೋದ್ರ ಮೂಲಕ. ಇವಾಗ ಒಂದ್ ಪ್ರದೇಶ ಹೈಟ್ ಇರುತ್ತ, ಇದು ತಗ್ಗು ಪ್ರದೇಶವಾಗಿ ನಿರ್ಮಾಣವಾಗೋದ್ರಿಂದ, ಅಥವಾ ತಗ್ಗು ಪ್ರದೇಶ ಮೇಲೆತ್ತಲ್ಪಟ್ಟು ನಿರ್ಮಾಣವಾಗೋ, ಈ ಎರಡೂ ಕ್ರಿಯೆಗಳಿಂದ ರಚನೆ ಆಗೋದು ಕೂಡ ರಚನಾ ಮೈದಾನವಾಗಿರುತ್ತೆ. ಇದಕ್ಕೆ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಆಗ್ನೇಯದ ಮೈದಾನ. ಆಮೇಲೆ ಸವೆತದಿಂದಾಗುವ ಮೈದಾನ. ಸವೆತದಿಂದಾಗುವ ಮೈದಾನ ಯಾವುದಪ್ಪ ಅಂತಂದ್ರೆ ಪರ್ವತ ಮತ್ತು ಪ್ರಸ್ಥಭೂಮಿಗಳು ಸವೆತಕ್ಕೊಳಗಾಗಿ ತಗ್ಗು ಮೈದಾನಗಳಾಗುವುದರಿಂದ ನಿರ್ಮಾಣವಾಗುತ್ತವೆ.
ಉದಾಹರಣೆ ಸೈಬೀರಿಯಾದ ಪಶ್ಚಿಮ ಭಾಗ. ಸವೆತ ಅಂತಂದ್ರೆ ಇವಾಗ ಪರ್ವತ ಶ್ರೇಣಿಗಳಾಗಿರ್ಬೋದು. ಅದೇ ರೀತಿ ಪ್ರಸ್ಥಭೂಮಿಗಳು, ಇವುಗಳು ಕಾಲಮಾನ ತಕ್ಕ ಹಾಗೆ ಇಲ್ಲಿ ಸವೆತಕ್ಕೊಳಗಾಗಿ ಇವುಗಳು ಮೈದಾನವಾಗಿ ನಿರ್ಮಾಣವಾಗ್ತವೆ. ಇವುಗಳಿಗೆ ಅನೇಕವಾದಂತಹ ನೈಸರ್ಗಿಕ ಶಕ್ತಿಗಳು ಕಾರಣವಾಗಿರ್ತವೆ ಇವುಗಳ ಸವೆತಕ್ಕೆ. ಅದು ನದಿಗಳ ಸಂಚಯನ, ನದಿಗಳ ಮೂಮೆಂಟ್ ಆಗಿರ್ಬೋದು, ಅಥವಾ ಹಿಮ ನದಿಗಳ ಮೂಮೆಂಟು, ಮಾರುತಗಳಾಗಿರ್ಬೋದು, ಇವುಗಳ ಎಲ್ಲದ ಆಧಾರದ ಮೇಲೆ ಇಲ್ಲಿ ಇವು ಸವೆತಕ್ಕೊಳಗಾಗ್ತವೆ. ಆದ್ರಿಂದ ನಮಗೆ ಇಲ್ಲಿ ತಗ್ಗು ಮೈದಾನಗಳಿಂದ ನಿರ್ಮಾಣವಾಗ್ತವೆ. ನೆಕ್ಸ್ಟ್ ಸಂಚಯನದಿಂದಾದ ಮೈದಾನಗಳು. ಸಂಚಯನ ಅಂದ್ರೆ ಸಂಗ್ರಹ ಆಗೋದು, ಹೌದಾ? ನದಿ, ಹಿಮ ನದಿ, ಮಾರುತ, ಆಮೇಲೆ ಈ ಅಲೆಗಳು ಮುಂತಾದವುಗಳ ನೈಸರ್ಗಿಕ ಕರ್ತೃಗಳು ಹೊತ್ತು ತಂದಂತಹ ಮೆಕ್ಕಲು ಮಡ್ಡೆಗಳ ಸಂಚಯನದಿಂದ ನಿರ್ಮಾಣವಾಗುವುದು. ಉದಾಹರಣೆಗೆ ನಾವು ಆವಾಗಲೇ ಹೇಳಿದಾಗೆ ಉತ್ತರ ಭಾರತದಲ್ಲಿ ಇರತಕ್ಕಂತಹ ಸಿಂಧು ಗಂಗಾ ನದಿ ಬಯಲು ಪ್ರದೇಶ, ಇವುಗಳು ನದಿಗಳು ಹೊತ್ತು ತಂದಂತಹ ಮಣ್ಣಿನ ಮೂಲಕ ನಿರ್ಮಾಣವಾಗ್ತವೆ. ಇವುಗಳನ್ನ ನಾವು ಸಂಚಯನ ಮೈದಾನಗಳು ಅಂತ ಹೇಳಿ ನಾವು ಇಲ್ಲಿ ಗುರುತಿಸ್ತೇವೆ. ಇಲ್ಲಿ ತಗ್ಗು ಪ್ರದೇಶದಲ್ಲಿ ಮಣ್ಣಿನ ಸಂಗ್ರಹಣೆ ಆಗೋದ್ರಿಂದ ಅಲ್ಲಿ ಅದು ಫಿಲ್ ಆಗಿ ಇಲ್ಲಿ ಮೈದಾನಗಳು ನಿರ್ಮಾಣವಾಗ್ತವೆ. ಇಲ್ಲಿ ಹೈಟ್ ಇರೋದು ಸವೆತಕ್ಕೊಳಗಾಗಿ ಇದು ಮೈದಾನ ರೂಪನ ತಾಳುತ್ತದೆ. ಇದಿಷ್ಟು ಇವೆರಡಕ್ಕಿರೋ ಡಿಫ್ರೆನ್ಸ್ ಆಗಿರುತ್ತೆ. ಹಾಗಾದ್ರೆ ಈ ಮೈದಾನಗಳಿಂದ ಆಗ್ತಕ್ಕಂತಹ ಪ್ರಯೋಜನಗಳು, ಇವುಗಳ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ, ಈ ಮೈದಾನ ಪ್ರದೇಶದಲ್ಲಿ ಇರ್ತಕ್ಕಂಥ ಮಣ್ಣು ಅತ್ಯಂತ ಫಲವತ್ತಾಗಿರುತ್ತದೆ ಮತ್ತು ಸಮತಟ್ಟಾದಂತಹ ಭೂಮಿಯನ್ನು ಇವು ಹೊಂದಿರುತ್ತವೆ. ಆದ್ರಿಂದ ಇವು ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ತುಂಬಾನೇ ಉಪಯುಕ್ತವಾಗಿರುತ್ತವೆ. ಈಗ ಫಲವತ್ತಾದ ಮಣ್ಣು ಇರೋದ್ರಿಂದ ನಿಮಗೆ ಕೃಷಿ ಮಾಡೋಕೆ ಇದು ತುಂಬಾನೇ ಉಪಯುಕ್ತ. ಆಮೇಲೆ ಇದು ಸಮತಟ್ಟಾದ ಭೂಮಿ ಇರೋದ್ರಿಂದ ಕೂಡ ನಿಮಗೆ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಇದು ತುಂಬಾನೇ ಮುಖ್ಯವಾದ ಪಾತ್ರ ವಹಿಸ್ತದೆ. ಆದ್ರಿಂದ ನೀವು ಈ ನಾಗರಿಕತೆಗಳ ಉಗಮ ನೋಡಿ, ಈ ಸಿಂಧು ಬಯಲಿನ ನಾಗರಿಕತೆಗಳಾಗಿರ್ಬೋದು, ಮೆಸೊಪೊಟೇಮಿಯಾ, ಅವರ ಪ್ರಪಂಚದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಎಲ್ಲಾ ನಾಗರಿಕತೆಗಳು ನದಿ ಬಯಲು ಪ್ರದೇಶಗಳಲ್ಲಿ, ಹೌದಾ, ಯಾಕೆ ನಿರ್ಮಾಣವಾದವಪ್ಪ ಅಂತಂದ್ರೆ ಅಲ್ಲಿ ಕೃಷಿ ಮಾಡಲು ಯೋಗ್ಯವಾದಂತಹ ಪ್ರದೇಶಗಳು ಸಿಗ್ತಾ ಇದ್ವು. ಆಮೇಲೆ ನಾಗರಿಕತೆಗಳ ಮೂಲ ಉದ್ಯೋಗ ಏನಾಗಿತ್ತಪ್ಪ ಮುಂಚೆ ಅಂದ್ರೆ ಕೃಷಿ ಆಗಿತ್ತು. ಆದ್ರಿಂದ ಅವ್ರು ಏನ್ ಮಾಡ್ತಾ ಇದ್ರು, ಫಲವತ್ತಾದ ಭೂಮಿ ಇರೋ ಪ್ರದೇಶದಲ್ಲಿ ನಾಗರಿಕತೆಗಳ ಉಗಮನ ನಾವಿಲ್ಲಿ ಕಾಣ್ತೇವೆ. ನಂತರ ಸಾರಿಗೆಗಳ ಬೆಳವಣಿಗೆ ಪ್ರೋತ್ಸಾಹ. ಇವಾಗ ಗುಡ್ಡಗಾಡು ಪ್ರದೇಶದಲ್ಲಿ ನಾವು ಸಾರಿಗೆ ಸಂಪರ್ಕ, ರೋಡ್ಗಳಾಗಿರ್ಬೋದು, ರೈಲ್ವೆ ಹಳಿಗಳು, ಇವುಗಳ ನಿರ್ಮಾಣ ತುಂಬಾ ಕಷ್ಟಕರವಾಗಿರುತ್ತೆ. ಆದ್ರೆ ಸಮತಟ್ಟಾದ ಪ್ರದೇಶದಲ್ಲಿ ಬೇಗ ನಿರ್ಮಾಣ ಮಾಡಬಹುದು. ಆದ್ದರಿಂದ ಇದು ಸಾರಿಗೆ ಸಂಪರ್ಕಗಳ ಪ್ರೋತ್ಸಾಹಕ್ಕೂ ಕೂಡ ಸಹಾಯಕವಾಗಿದೆ. ಆಮೇಲೆ ನಾಗರಿಕತೆಗಳ ಕೇಂದ್ರಗಳ ನಾಡು, ಆವಾಗಲೇ ಹೇಳಿದ್ನಲ್ಲ, ಇದು ನಾಗರಿಕತೆಗಳ ಉಗಮಕ್ಕೆ ಮೂಲ ಯಾವ್ದಪ್ಪ ಅಂದ್ರೆ ಮೈದಾನ ಪ್ರದೇಶಗಳು. ಆಮೇಲೆ ಪಟ್ಟಣ ಮತ್ತು ನಗರಗಳ ಬೆಳವಣಿಗೆ. ಇಲ್ಲಿ ಸಾರಿಗೆ ಸಂಪರ್ಕ ವ್ಯವಸ್ಥೆ ಚೆನ್ನಾಗಿರೋದು ಅಥವಾ ಕೈಗಾರಿಕೆಗಳ ಅಭಿವೃದ್ಧಿ ಆದಾಗ ಆಟೋಮೆಟಿಕಲಿ ಇಲ್ಲಿ ಪಟ್ಟಣ ಮತ್ತು ನಗರಗಳ ಬೆಳವಣಿಗೆ ಇಲ್ಲಿ ನೇರವಾದಂತಹ ಪ್ರಭಾವನ ಬೀರ್ತವೆ. ಆದ್ರಿಂದ ಈ ಮೈದಾನ ಪ್ರದೇಶಗಳು ಈ ಪಟ್ಟಣ ಮತ್ತು ನಗರಗಳ ಬೆಳವಣಿಗೆಗೆ ನೆರವಾಗ್ತವೆ ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಈ ಪ್ರಮುಖವಾಗಿ 3 ಭೂಸ್ವರೂಪಗಳನ್ನ ನೋಡಿದ್ವಿ. ಅದಲ್ಲದೆ ಮತ್ತೆ ಯಾವೆಲ್ಲ ಭೂಸ್ವರೂಪಗಳು, ಭೂಲಕ್ಷಣಗಳು ಕಂಡು ಬರ್ತವೆ ಅಂತ ಇಲ್ಲಿ ನೋಡೋದಾದ್ರೆ, ಮರುಭೂಮಿಗಳು. ಈ ಮರುಭೂಮಿಗಳು ಕೂಡ ಒಂದು ಭೂಸ್ವರೂಪಗಳ ವಿಧವಾಗಿದ್ದಾವೆ. ಮೇಲ್ಮೈ ಲಕ್ಷಣಗಳಿಂದಾಗಿ ಪರ್ವತ, ಪ್ರಸ್ಥಭೂಮಿ ಮತ್ತು ಮೈದಾನಗಳು ಪರಸ್ಪರ ಭಿನ್ನವಾಗಿವೆ. ವಾಯುಗುಣದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣವಾಗಿವೆ. ಅವು ಹಗಲಿನ ವೇಳೆಯಲ್ಲಿ ಅತಿ ಶಾಖದಿಂದಲೂ ಮತ್ತು ರಾತ್ರಿ ವೇಳೆಯಲ್ಲಿ ಶೀತಲವಾಗಿರುತ್ತವೆ. ಕನಿಷ್ಠ ಪ್ರಮಾಣದ ಮಳೆಯನ್ನು ಪಡೆಯುತ್ತವೆ ಹಾಗೂ ಅವು ಪ್ರಮುಖವಾಗಿ ಶುಷ್ಕವಾಗಿರುತ್ತವೆ. ಆದುದರಿಂದ ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶ. ಭೂಮೇಲ್ಮೆಯಲ್ಲಿ 1/5 ಭಾಗವು ಮರುಭೂಮಿಯಿಂದ ಆವೃತವಾಗಿದೆ. ಮರುಭೂಮಿಗಳು ಶಿಲಾಮಯ ಅಥವಾ ಮರಳುಮಯವಾಗಿರಬಹುದು. ಅಂಟಾರ್ಟಿಕಾ ಮತ್ತು ಯುರೋಪ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ಖಂಡಗಳಲ್ಲಿ ಮರುಭೂಮಿಗಳಿವೆ. ಸಹಾರಾ ಪ್ರಪಂಚದಲ್ಲಿಯೇ ವಿಶಾಲವಾದಂತಹ ಮರುಭೂಮಿ. ಈ ನೋಡಿ, ನಾವು ಭೂ ಮೇಲ್ಮೈ ಲಕ್ಷಣಗಳ ಆಧಾರದ ಮೇಲೆ ಏನ್ ಮಾಡಿದ್ವಪ್ಪ, ಪರ್ವತಗಳು, ಪ್ರಸ್ಥಭೂಮಿಗಳು ಹಾಗೂ ಮೈದಾನಗಳಂತೇಳಿ ಭೂಸ್ವರೂಪಗಳನ್ನ ಗುರುತಿಸಿದ್ವಿ. ಅದೇ ರೀತಿ ವಾಯುಗುಣದ ಪರಿಣಾಮದಿಂದಾಗಿ ನಿರ್ಮಾಣವಾಗಿರೋದು ಯಾವ್ದಪ್ಪ ಅಂತಂದ್ರ ಮರುಭೂಮಿಗಳು. ಇವು ಯಾವ ರೀತಿ ವಾಯುಗುಣದಿಂದ ನಿರ್ಮಾಣವಾದವು ಅಂತಂದ್ರೆ, ಈ ಮರುಭೂಮಿ ಪ್ರದೇಶಗಳಿದಾವಲ್ಲ, ಇವು ಹಗಲಿನ ವೇಳೆ ಅತಿ ಶಾಖದಿಂದ, ರಾತ್ರಿ ವೇಳೆ ಅತಿ ಶೀತಲವಾಗಿರುತ್ತವೆ. ಅಂತಂದ್ರೆ ಹಗಲು ತುಂಬಾ
ಸೂರ್ಯನ ಬೆಳಕು ಬಿಸಿಲು ಬರೋದ್ರಿಂದ ಇಲ್ಲಿ ಬೇಗ ಅಬ್ಸರ್ವ್ ಮಾಡ್ಕೊಂತವೆ. ಆದ್ರಿಂದ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬೇಗ ಶಾಖ ಉತ್ಪತ್ತಿ ಆಗುತ್ತೆ. ರಾತ್ರಿ ವೇಳೆಯಲ್ಲಿ ಸೂರ್ಯನ ಕಿರಣಗಳು ಇರಲ್ಲ, ಆದ್ರಿಂದ ಇಲ್ಲಿ ಮರಳು ಪ್ರದೇಶ ಏನಿರುತ್ತಪ್ಪ ಅಂದ್ರೆ ಬೇಗ ತಂಪಾಗುತ್ತೆ. ಆದ್ರಿಂದ ಇದು ರಾತ್ರಿ ವೇಳೆ ಶೀತಲವಾಗಿರುತ್ತೆ. ಇಲ್ಲಿ ತುಂಬಾನೇ ಟೆಂಪರೇಚರ್ ಡಿಫ್ರೆನ್ಸ್ ಇರುತ್ತೆ. ಇವಾಗ ಎಕ್ಸಾಂಪಲ್ ಥಾರ್ ಮರುಭೂಮಿಯಲ್ಲಿ ಹಗಲಿನ ವೇಳೆ 51 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ರೆ ರಾತ್ರಿ ವೇಳೆ ಇಲ್ಲಿ -15 ವರೆಗೂ ಟೆಂಪರೇಚರ್ ಹೋಗಿರುತ್ತೆ. ಇಷ್ಟು ಟೆಂಪರೇಚರ್ ಡಿಫ್ರೆನ್ಸ್ ಇಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಒಂದು ದಿನದಲ್ಲಿ. ಅದೇ ರೀತಿ ಈ ಮರುಭೂಮಿ ಪ್ರದೇಶಗಳೇನಿದಾವಲ್ಲಪ್ಪ, ಇಲ್ಲಿ ನಾವು ಕನಿಷ್ಠ ಮಳೆಯನ್ನ ಕಾಣ್ತೀವಿ. ಆದುದರಿಂದ ಈ ಮರುಭೂಮಿ ಪ್ರದೇಶ ಅಂತ ಕರಿತೀವಪ್ಪ ನಾವು ಅಂತಂದ್ರೆ ಮರುಭೂಮಿಯ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶ. ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶ ಅಂತ ಹೇಳಿ ನಾವು ಇದನ್ನ ಗುರುತಿಸ್ತೇವೆ. ಈ 7 ಕಾಂಟಿನೆಂಟ್ಸ್ ಇದಾವಲ್ಲ ಅಂದ್ರೆ ಖಂಡಗಳು, ಇಲ್ಲಿ ಅಂಟಾರ್ಟಿಕಾ ಮತ್ತು ಯುರೋಪ್ ಖಂಡಗಳನ್ನು ಹೊರತುಪಡಿಸಿ ಎಲ್ಲಾ ಖಂಡಗಳಲ್ಲೂ ಕೂಡ ನಾವು ಮರುಭೂಮಿಗಳನ್ನ ಕಾಣಬಹುದು. ಹಾಗಾದ್ರೆ ನಿಮ್ದು ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ ಯಾವ ಖಂಡದಲ್ಲಿ ಯಾವ ಮರುಭೂಮಿಗಳು ಕಂಡು ಬರ್ತವೆ ಅಂತೇಳಿ ನೋಟ್ ಮಾಡ್ಕೊಳ್ಳಿ ಒಂದ್ ಕಡೆ. ಇಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಅತ್ಯಂತ ವಿಶಾಲವಾದಂತಹ ಮರುಭೂಮಿ ಯಾವುದಪ್ಪ ಅಂತಂದ್ರೆ ಸಹಾರಾ ಮರುಭೂಮಿ. ಇದು ಯಾವ ಕಾಂಟಿನೆಂಟ್ ಅಲ್ಲಿ ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್, ಕೆಲವು ಮರುಭೂಮಿಗಳ ನಡುವೆ ಒಯಾಸಿಸ್ಗಳಿವೆ. ಮರುಭೂಮಿಯ ಯಾವ ಭಾಗದಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದೋ ಅದನ್ನು ಒಯಾಸಿಸ್ ಎನ್ನುವರು. ಇದು ಅಲ್ಲಿಯ ಸಸ್ಯ ಮತ್ತು ಮಾನವ ವಸತಿಗಳ ಬೆಳವಣಿಗೆಗೆ ನೆರವಾಗಿದೆ. ಹಾಗಾದ್ರೆ ಈ ಒಯಾಸಿಸ್ ಅಂದ್ರೆ ಏನು ಇನ್ನು ಕೂಡ ತುಂಬಾ ಸಾರಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. ಈ ಮರುಭೂಮಿ ಪ್ರದೇಶದಲ್ಲಿ ಅಂತರ್ಜಲ ಏನಿದೆ ಅಲ್ಲಪ್ಪ, ಇದು ಚಿಲುಮೆಗಳ ರೂಪದಲ್ಲಿ ಹೊರ ಹೋಗ್ತಾ ಇರುತ್ತೆ. ಈ ತರ ಇದನ್ನ ನಾವು ಒಯಾಸಿಸ್ ಅಂತ ಕರಿತೀವಿ. ಇಲ್ಲಿ ಏನಿರುತ್ತೆ ಅಂದ್ರೆ ಸುತ್ತಲೂ ಮರುಭೂಮಿ ಇರುತ್ತೆ, ಈ ಪ್ರದೇಶದಲ್ಲಿ ಮಾತ್ರ ನೀರು ಚಿಲುಮೆಗಳ ರೂಪದಲ್ಲಿ ಅಂತರ್ಜಲ ಹೊರ ಸೂಸ್ತಾ ಇರುತ್ತೆ. ಇವುಗಳು ಸಸ್ಯಗಳು ಮತ್ತು ಮಾನವ ವಸತಿಗೆ ಈ ಒಯಾಸಿಸ್ಗಳು ತುಂಬಾನೇ ಪ್ರಯೋಜನಕಾರಿಯಾಗಿರ್ತವೆ. ಹಾಗಾದ್ರೆ ಈ ಮರುಭೂಮಿಗಳ ಪ್ರಾಮುಖ್ಯತೆ ಏನಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮರುಭೂಮಿಯ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಮರುಭೂಮಿಗಳಲ್ಲಿ ಅಲೆಮಾರಿ ಜನರೇ ಹೆಚ್ಚು. ಅವರು ತಮ್ಮ ಜಾನುವಾರುಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುವರು. ಮರುಭೂಮಿಯ ಮಣ್ಣು ಅಷ್ಟೊಂದು ಫಲವತ್ತಾಗಿಲ್ಲ. ನೀರು ದೊರೆಯುವ ಕಡೆ ಬೆಳೆಗಳನ್ನು ಬೆಳೆಯಬಹುದು. ಉದಾಹರಣೆಗೆ ಈಜಿಪ್ಟಿನ ನೈಲ್ ನದಿ ಕಣಿವೆ ಕೆಲವು ಮರುಭೂಮಿಗಳ ಸಮೃದ್ಧ ಖನಿಜ ಸಂಪತ್ತನ್ನು ಹೊಂದಿವೆ. ಉದಾಹರಣೆಗೆ ಸೌದಿ ಅರೇಬಿಯಾದ ಕುವೈತ್ನಲ್ಲಿ ಪೆಟ್ರೋಲಿಯಂ ಇತ್ಯಾದಿ. ಈಗ ನೋಡಪ್ಪ, ಈ ಮರುಭೂಮಿಗಳ ಪ್ರಾಮುಖ್ಯತೆ ಏನಂದ್ರೆ ಈ ಮರುಭೂಮಿಯಲ್ಲಿ ಯಾರು ವಾಸ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಅನೇಕ ಅಲೆಮಾರಿ ಜನರುಗಳು. ಅಲೆಮಾರಿ ಜನ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇವರು ವಲಸೆ ಹೋಗ್ತಾ ಇರ್ತಾರೆ. ಇವರು ಅತಿಯಾಗಿ ವಾಸ ಮಾಡೋ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಮರುಭೂಮಿ ಪ್ರದೇಶ. ಆಮೇಲೆ ಇಲ್ಲಿನ ಮಣ್ಣು ಕೂಡ ಅಷ್ಟೊಂದು ಫಲವತ್ತಾಗಿರಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಅಧಿಕ ಮಳೆ ಆಗಲ್ಲ. ಆಮೇಲೆ ಇಲ್ಲಿ ಯಾವುದೇ ರೀತಿಯಾದಂತಹ ನದಿಗಳನ್ನ ನಾವು ಕಾಣೋದಿಲ್ಲ. ಆದ್ರಿಂದ ಇಲ್ಲಿ ಅತ್ಯಂತ ಫಲವತ್ತಾದ ಮಣ್ಣು ಕೂಡ ನಮಗೆ ದೊರೆಯಲ್ಲ. ಆದ್ರೂ ಕೂಡ ಕೆಲವೊಂದ್ ಕಡೆ ಈ ನದಿಗಳು ಹರಿದಿದಾವೆ ಒಂದೊಂದು ಮರುಭೂಮಿಗಳಲ್ಲಿ. ಅಲ್ಲಿ ನಾವು ಏನ್ ಕಾಣ್ತೇವಪ್ಪ ಅಂತಂದ್ರೆ ಕೃಷಿ ಕಾಣ್ತೇವೆ. ಇವಾಗ ಉದಾಹರಣೆ ನಾನು ಅವಾಗಲೇ ಒಯಾಸಿಸ್ ಅಂತ ಹೇಳಿದೆ. ಒಯಾಸಿಸ್ ಅಂತಹ ಪ್ರದೇಶಗಳು ಇಲ್ಲಿ ನೀರಿನ ಮೂಲ ದೊರೆಯುತ್ತೋ ಅಲ್ಲಿ ಮಾತ್ರ ನಾವು ಬೆಳೆಗಳನ್ನ ಬೆಳೀತಾರೆ ಅಂತ ಹೇಳಿ ನೋಡಿದ್ವಿ. ಇವಾಗ ಈ ಮರುಭೂಮಿಗಳು ಇನ್ನೊಂದು ಏನಕ್ಕಪ್ಪ ತುಂಬಾ ಫೇಮಸ್ ಅಂತಂದ್ರೆ ಸಮೃದ್ಧವಾದಂತಹ ಇಲ್ಲಿ ಖನಿಜ ಸಂಪನ್ಮೂಲಗಳು ದೊರೆಯುತ್ತವೆ. ಉದಾಹರಣೆಗೆ ರಾಜಸ್ಥಾನ ಅಂತ ಬಂದಾಗ ನಾವು ಅನೇಕ ಖನಿಜ ಸಂಪನ್ಮೂಲಗಳನ್ನ ನೋಡ್ತೀವಿ. ಅಲ್ಲಿ ನಾವು ಕಾಪರ್ ಆಗಿರ್ಬೋದು, ಹೌದಾ, ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಖನಿಜಗಳನ್ನ ನಾವು ಇಲ್ಲಿ ಕಾಣ್ತೇವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕುವೈತ್ ನಲ್ಲಿ ಕೂಡ ಸೌದಿ ಅರೇಬಿಯಾ ಮತ್ತು ಕುವೈತ್ ನಲ್ಲಿ ಪೆಟ್ರೋಲಿಯಂ ನಿಕ್ಷೇಪನ ನಾವು ಇಲ್ಲಿ ಗುರುತಿಸ್ತೇವೆ. ಇಲ್ಲಿ ನಿಮಗೆ ಉದಾಹರಣೆಗೆ ಇಲ್ಲಿ ಮರುಭೂಮಿ ಪ್ರದೇಶ ಮತ್ತು ಒಯಾಸಿಸ್ ಅಂದ್ರೆ ಏನಂತ ಹೇಳಿ ಇಲ್ಲಿ ಮೇಜರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ದ್ವೀಪಗಳು. ದ್ವೀಪವೆಂದರೆ ಸಾಗರ, ಸಮುದ್ರ, ಸರೋವರ ಅಥವಾ ನದಿ ಸುತ್ತಲೂ ನೀರಿನಿಂದ ಆವರಿಸಿದ ಚಿಕ್ಕ ಭೂಭಾಗ. ಇದು ಒಂದು ವಿಧದ ಭೂಸ್ವರೂಪ. ಅತಿ ಚಿಕ್ಕ ದ್ವೀಪಗಳನ್ನು ಕಿರುದ್ವೀಪ ಎನ್ನುವರು. ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ನಡುಗಡ್ಡೆಗಳು ಎಂದು ಕರೆಯುತ್ತಾರೆ. ಭೌಗೋಳಿಕ ದೃಷ್ಟಿಯಲ್ಲಿ ದ್ವೀಪಗಳ ಗುಂಪನ್ನು ದ್ವೀಪಸ್ತೋಮ ಸಮೂಹ ಎನ್ನುವರು. ಉದಾಹರಣೆ ಟಿಯರ್ ಡೆಲ್ ಪ್ಯೂಗೋ ಇಂಡೋನೇಷ್ಯಾದಲ್ಲಿ ಕಂಡುಬರುವುದು. ಇವಾಗ ನೋಡಿ, ದ್ವೀಪಗಳು ಅಂದ್ರೆ ಏನಪ್ಪಾ,
ಐಲ್ಯಾಂಡ್ ಅಂತಂದ್ರೆ ಸಾಗರ ಆಗಿರ್ಬೋದು, ಸಮುದ್ರ ಅಥವಾ ಸರೋವರ ಅಥವಾ ನದಿ. ಈ ನೀರಿನಿಂದ ಸುತ್ತಲೂ ನೀರಿರುತ್ತ, ನಡುವೆ ಮಾತ್ರ ಭೂಪ್ರದೇಶ ಕಂಡು ಬರುತ್ತೆ. ಇದನ್ನ ನಾವ್ ಏನಂತಪ್ಪ ಕರಿತೇವೆ ಅಂತಂದ್ರೆ ದ್ವೀಪಗಳು ಅಂತೇಳಿ ಗುರುತಿಸ್ತೇವೆ ಅಷ್ಟೇ. ಹಾಗಾದ್ರೆ ಅತಿ ಚಿಕ್ಕ ದ್ವೀಪಗಳನ್ನ ಏನಂತ ಕರೀತಾರೆ ಅಂತಂದ್ರೆ ಕಿರುದ್ವೀಪಗಳು, ಐಸ್ಲೇಟ್ ಅಂತ ಹೇಳಿ ಕರೀತಾರೆ. ಆಮೇಲೆ ಈ ನದಿಗಳು ಮತ್ತು ಸರೋವರ ಏನಿದಾವಲ್ಲಪ್ಪ, ಇವುಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ದ್ವೀಪಗಳು, ಇವುಗಳ ನಡುವೆ ಇರ್ತಕ್ಕಂಥ ದ್ವೀಪಗಳನ್ನ ನಡುಗಡ್ಡೆಗಳು ಅಂತೇಳಿ ಗುರುತಿಸ್ತಾರೆ. ಅದೇ ರೀತಿ ಭೌಗೋಳಿಕ ದೃಷ್ಟಿಯಿಂದ ಈ ದ್ವೀಪಗಳ ಸಮೂಹ, ಈ ಒಂದಲ್ಲ ತುಂಬಾ ದ್ವೀಪಗಳು ಸೇರಿರ್ತಾವಲ್ಲ, ಈ ದ್ವೀಪಗಳನ್ನ ನಾವೇನಂತ ಕರಿತೇವೆ ಅಂತಂದ್ರೆ ದ್ವೀಪಗಳ ಸಮೂಹ ಅಥವಾ ದ್ವೀಪಸ್ತೋಮ ಅಂತೇಳಿ ಕರೀತಾರೆ. ಉದಾಹರಣೆಗೆ ಟಿಯರ್ ಡೆಲ್ ಪ್ಯೂಗೋ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ದ್ವೀಪಗಳು. ಹಾಗಾದ್ರೆ ಈ ದ್ವೀಪಗಳ ವಿಧಗಳು ಮತ್ತೆ ಈ ದ್ವೀಪದಲ್ಲಿ ಯಾವೆಲ್ಲ ವಿಧಗಳಿದಾವಪ್ಪ ಅಂತಂದ್ರೆ ದ್ವೀಪಗಳನ್ನು ಎರಡು ಪ್ರಮುಖ ವಿಧಗಳಾಗಿ ಗುರುತಿಸಬಹುದು. ಖಂಡಾಂತರ ದ್ವೀಪಗಳು ಮತ್ತು ಸಾಗರಿಕ ದ್ವೀಪಗಳು. ಖಂಡಾಂತರ ದ್ವೀಪಗಳು ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣಗೊಂಡಿವೆ. ಉದಾಹರಣೆಗೆ ಗ್ರೀನ್ಲ್ಯಾಂಡು, ಐಸ್ಲ್ಯಾಂಡು ಇತ್ಯಾದಿ. ಸಾಗರ ದ್ವೀಪಗಳು ಬಹುವಾಗಿ ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಸಾಗರಗಳ ಮಧ್ಯದಲ್ಲಿ ನಿರ್ಮಾಣವಾಗಿವೆ. ಹೀಗಾಗಿ ಇವುಗಳನ್ನು ಜ್ವಾಲಾಮುಖಿ ದ್ವೀಪಗಳಂತಲೂ ಕರೆಯುತ್ತಾರೆ. ಉದಾಹರಣೆಗೆ ಸುಮಾತ್ರ ಇಂಡೋನೇಷ್ಯಾ ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟಂತಹ ದಿಣ್ಣೆಗಳನ್ನು ಹವಳದ ದ್ವೀಪಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಲಕ್ಷದ್ವೀಪಗಳು. ಇಲ್ಲಿ ನೋಡಿ ಇಷ್ಟೇ, ದ್ವೀಪಗಳಲ್ಲಿ ಮತ್ತೆ ಎರಡು ವಿಧ ಇದಾವೆ. ಒಂದು ಖಂಡಾಂತರ ದ್ವೀಪ, ಇನ್ನೊಂದು ಸಾಗರಿಕ ದ್ವೀಪ. ಖಂಡಾಂತರ ದ್ವೀಪ ಅಂದ್ರೆ ಏನಪ್ಪಾ ಅಂದ್ರೆ ಆಲ್ರೆಡಿ ಇದು ಖಂಡ ಇರುತ್ತ, ಇಲ್ಲಿ ನೀರು ಹರಿಯೋದ್ರ ಮೂಲಕ ಈ ತರ ಡಿವೈಡ್ ಮಾಡಿ, ಹೌದಾ, ಇಷ್ಟು ನೀರಿನ ಪ್ರದೇಶ ಆಗಿರುತ್ತೆ, ಇಲ್ಲಿ ನಮಗೆ ಖಂಡ ಭೂಭಾಗ ರಚನೆ ಆಗಿರುತ್ತೆ. ಇದನ್ನ ನಾವು ಖಂಡಾಂತರ ದ್ವೀಪ ಅಂತ ಕರಿತೀವಿ. ಇದು ಒಂದಾದ್ರೆ ನೆಕ್ಸ್ಟ್ ಸಾಗರಿಕ ದ್ವೀಪ ಅಂತಂದ್ರೆ ಇವಾಗ ಇಲ್ಲಿ ನೀರಿರುತ್ತೆ, ಸಮುದ್ರ ಪ್ರದೇಶ ಕಂಪ್ಲೀಟ್, ಇಲ್ಲಿ ಜ್ವಾಲಾಮುಖಿಗಳು ಉಗಮವಾಗೋದ್ರಿಂದ, ಹೌದಾ, ಇಲ್ಲಿ ಶಿಲೆಗಳು ಒಂದ್ ಕಡೆ ಕೇಂದ್ರೀಕೃತವಾಗ್ತವೆ. ಈ ಜ್ವಾಲಾಮುಖಿಗಳಿಂದ ನಿರ್ಮಾಣವಾಗಿರೋದ್ರಿಂದ ಇವುಗಳನ್ನ ನಾವು ಜ್ವಾಲಾಮುಖಿ ದ್ವೀಪಗಳು ಅಂತ ಹೇಳಿ ಕೂಡ ಇಲ್ಲಿ ನಾವು ಗುರುತಿಸ್ತೇವೆ. ಇವುಗಳೇ ಸಾಗರಿಕ ದ್ವೀಪಗಳು. ಇವುಗಳಿಗೆ ಉದಾಹರಣೆ ಅಂತಂದ್ರೆ ಸುಮಾತ್ರ ಇಂಡೋನೇಷ್ಯಾದಲ್ಲಿ ಇರ್ತಕ್ಕಂಥವು. ಆಮೇಲೆ ಈಗ ಕೆಲವೊಂದು ದ್ವೀಪಗಳು ಇವೆರಡೆ ಮಾತ್ರ ಅಲ್ಲ, ಈ ಖಂಡಾಂತರ ದ್ವೀಪ ಮತ್ತೆ ಜ್ವಾಲಾಮುಖಿ ದ್ವೀಪ ಹೊರತುಪಡಿಸಿ ಈ ಹವಳದ ಹುಳುಗಳು ಅಂತೇಳಿ ಬರ್ತಾವಲ್ಲಪ್ಪ, ಇವುಗಳಿದ್ದನ್ನು ಕೂಡ ಹವಳದ ದ್ವೀಪಗಳನ್ನ ನಾವಿಲ್ಲಿ ಗುರುತಿಸ್ತೇವೆ. ಉದಾಹರಣೆಗೆ ಲಕ್ಷದ್ವೀಪಗಳನ್ನ ನಾವು ಏನಂತ ಕರಿತೇವಪ್ಪ ಅಂತಂದ್ರೆ ಹವಳದ ದ್ವೀಪಗಳು ಅಂತೇಳಿ ನಾವು ಇವನ್ನ ಗುರುತಿಸ್ತೇವೆ. ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು ಭಾರತದ ಪ್ರಮುಖ ದ್ವೀಪಗಳಾಗಿವೆ. ಕರ್ನಾಟಕ ತೀರದಲ್ಲೂ ಕೆಲವು ದ್ವೀಪಗಳನ್ನು ಕಾಣಬಹುದು. ಉದಾಹರಣೆಗೆ ಸೆಂಟ್ ಮೇರಿ ದ್ವೀಪ, ಇದನ್ನ ಕೋಕೋನಟ್ ದ್ವೀಪ ಅಂತಾನೂ ಕೂಡ ಕರೀತಾರೆ. ಹಾಗಾದ್ರೆ ಭಾರತದಲ್ಲಿ ಪ್ರಮುಖವಾಗಿ ದ್ವೀಪಗಳಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಮೇಲೆ ಲಕ್ಷದ್ವೀಪಗಳು. ಇಲ್ಲಿ ನೋಡಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಿದಾವಲ್ಲ, ಇವು ಜ್ವಾಲಾಮುಖಿಗಳಿಂದ ಉಗಮವಾಗಿರ್ತವೆ. ಈ ಲಕ್ಷದ್ವೀಪಗಳಿದಾವಲ್ಲಪ್ಪ, ಇವು ಹವಳದ ದಿಣ್ಣೆಗಳಿಂದ ನಿರ್ಮಾಣವಾಗಿರ್ತವೆ. ಇವುಗಳು ಮೇನ್ ಗೊತ್ತಿರಬೇಕು. ಅದೇ ರೀತಿ ನಮ್ಮ ಕರ್ನಾಟಕ ಅಂತ ಬಂದಾಗ ಇಲ್ಲಿ ಸೆಂಟ್ ಮೇರಿಸ್ ದ್ವೀಪಗಳು, ಆಮೇಲೆ ಮತ್ತೆ ಯಾವ್ಯಾವೆಲ್ಲ ದ್ವೀಪಗಳು ಬರ್ತವೆ ಅಂತ ಹೇಳಿ ನೀವು ನೋಟ್ ಮಾಡ್ಕೋಬೇಕು, ಲಿಸ್ಟ್ ಮಾಡಿ. ಹಾಗಾದ್ರೆ ಈ ದ್ವೀಪಗಳ ಮಹತ್ವ ಏನಪ್ಪಾ ಅಂತಂದ್ರೆ ದ್ವೀಪಗಳು ಬಹಳ ಅನುಕೂಲವಾದಂತಹ ವಾಯುಗುಣವನ್ನು ಹೊಂದಿವೆ. ಆಕರ್ಷಣೀಯ ಪ್ರವಾಸಿ ತಾಣಗಳು, ಇಲ್ಲಿ ಮೀನುಗಾರಿಕೆ ಜನರ ಪ್ರಮುಖ ವೃತ್ತಿಯಾಗಿದೆ. ಇಲ್ಲಿ ದ್ವೀಪಗಳಲ್ಲಿ ಟೂರಿಸಂಗೆ ಇದು ತುಂಬಾ ಉಪಯುಕ್ತವಾಗಿರ್ತವೆ. ಆಮೇಲೆ ಇಲ್ಲಿ ಜನರು ಪ್ರಮುಖ ಉದ್ಯೋಗ ಏನಪ್ಪಾ ಅಂದ್ರೆ ಮೀನುಗಾರಿಕೆ ಆಗಿರುತ್ತೆ. ಇದಿಷ್ಟು ಒಂದ್ ಪಾರ್ಟ್ ಆದ್ರೆ ಇಲ್ಲಿ ಎರಡನೇ ಪಾರ್ಟ್ ಅಲ್ಲಿ ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ವಾಭಾವಿಕ ಪ್ರದೇಶಗಳೆಂದ್ರೆ ಏನು ಅಂತ ಹೇಳಿ ನೋಡೋಣ. ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳನ್ನು ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಎನ್ನುತ್ತೇವೆ. ಅಂದ್ರೆ ಒಂದೇ ರೀತಿಯಾದಂತಹ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರ್ತವೆ. ಇವಾಗ ಎಕ್ಸಾಂಪಲ್, ಭಾರತದ ಒಂದು ಪ್ರದೇಶದಲ್ಲಿ ಪರ್ವತಗಳನ್ನು ಹೊಂದಿದ್ರೆ ಅದೇ ರೀತಿ ಅಮೆರಿಕದಲ್ಲೂ ಪರ್ಟಿಕ್ಯುಲರ್ ಒಂದು ಪ್ರದೇಶ ಅಲ್ಲಿ ಪರ್ವತಗಳನ್ನು ಹೊಂದಿರುತ್ತೆ. ಅದೇ ರೀತಿ ಯುರೋಪ್ನಲ್ಲೂ ಪರ್ವತಗಳು ಹೊಂದಿರ್ತವೆ. ಇವುಗಳನ್ನ ನಾವು ಸ್ವಾಭಾವಿಕ ಪ್ರದೇಶಗಳು ಅಂತ ಗುರುತಿಸ್ತೇವೆ. ಒಂದೇ ರೀತಿಯಾದಂತಹ ಭೂಸ್ವರೂಪಗಳ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಪ್ರಪಂಚದ ವಿವಿಧ ಪ್ರದೇಶಗಳಿವು, ಹೌದಾ. ಇಲ್ಲಿ ಪ್ರತಿಯೊಂದು ಸ್ವಾಭಾವಿಕ ಪ್ರದೇಶವು ತನ್ನದೇ ಆದಂತಹ ಸ್ಪಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿದೆ. ವಾಯುಗುಣ,
ಮೇಲ್ಮೈ ಲಕ್ಷಣ, ಮಣ್ಣು, ಸಸ್ಯವರ್ಗ, ಪ್ರಾಣಿ ವರ್ಗ, ಮಾನವನ ವೃತ್ತಿ ಮುಂತಾದವುಗಳು ಅವುಗಳ ಪ್ರಮುಖ ಲಕ್ಷಣಗಳಾಗಿವೆ. ಇವುಗಳ ಒಂದೇ ಪ್ರದೇಶದಲ್ಲಿಯ ವ್ಯತ್ಯಾಸಗಳು ಬೇರೆ ಬೇರೆ ಪ್ರದೇಶಗಳಲ್ಲಿನ ವ್ಯತ್ಯಾಸಕ್ಕಿಂತ ಕಡಿಮೆಯಾಗಿರುತ್ತವೆ. ಆದರೆ ಅಂತಹ ಪ್ರದೇಶಗಳ ಮಧ್ಯೆ ಯಾವುದೇ ನಿಖರವಾದ ಮೇರೆ ಇರುವುದಿಲ್ಲ. ಇವುಗಳ ವಿಸ್ತಾರ ಮತ್ತು ಮಿತಿಗಳು ಕೇವಲ ಅಂದಾಜಾಗಿರುತ್ತವೆ. ಇವಾಗ ನೋಡಿಪ್ಪ, ಭಾರತ ದೇಶದಲ್ಲಿ ಇರ್ತಕ್ಕಂತಹ ಪರ್ವತ ಪ್ರದೇಶ, ಅದೇ ರೀತಿ ಅಮೆರಿಕದಲ್ಲಿ, ಆಮೇಲೆ ಅದೇ ರೀತಿ ಯುರೋಪ್ನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಪರ್ವತಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ಸ್ವಾಭಾವಿಕ ಪ್ರದೇಶಗಳಂತ ಕರಿತೀವಿ. ಆದರೆ ಇವುಗಳು ಬೇರೆ ಬೇರೆ ರೀತಿಯಾದಂತಹ ಗುಣಲಕ್ಷಣಗಳನ್ನ ಹೊಂದಿರುತ್ತವೆ. ಅಲ್ಲಿನ ವಾಯುಗುಣ ಆಗಿರ್ಬೋದು, ಮಣ್ಣು, ಸಸ್ಯವರ್ಗಗಳ ಆಧಾರದ ಮೇಲೆ ಇವುಗಳು ಬೇರೆ ಬೇರೆ ರೀತಿಯಾದಂತಹ ಗುಣಲಕ್ಷಣಗಳನ್ನು ಹೊಂದಿರ್ತವೆ. 3 ಪರ್ವತಗಳಾಗಿದ್ರು ಕೂಡ ಈ ಬೇರೆ ಬೇರೆ ಗುಣಲಕ್ಷಣಗಳನ್ನು ಹೊಂದಿರ್ತವೆ ಅಂತ ಹೇಳಿ ಇಲ್ಲಿ ನಾವು ಮೇನ್ ಆಗಿ ತಿಳ್ಕೋಬೇಕು. ಇಲ್ಲಿ ನಿಮಗೆ ಕಲರ್ಸ್ ಕೊಡೋದ್ರ ಮೂಲಕ ಯಾವ್ಯಾವ ಪ್ರದೇಶಗಳು ಸಿಮಿಲರ್ ಆದಂತಹ ಸ್ವಾಭಾವಿಕ ಪ್ರದೇಶಗಳನ್ನ ಹೊಂದಿದ್ದಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಪ್ರದೇಶಗಳನ್ನು ನಿಮಗೆ ಕೆಳಗಡೆ ಲಿಸ್ಟ್ ಡೌನ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಪಂಚದ ವಿವಿಧ ಭಾಗಗಳ ಸ್ವಾಭಾವಿಕ ಪರಿಸರವನ್ನು ಹೋಲಿಕೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಮತ್ತು ಮಾನವನ ಪ್ರತಿಕ್ರಿಯೆಯನ್ನು ತಿಳಿಯಲು ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನವು ಬಹಳ ಮುಖ್ಯವಾಗಿದೆ. ಹಾಗಾದ್ರೆ ಪ್ರಪಂಚದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಗುಣಲಕ್ಷಣಗಳನ್ನ ತಿಳಿಯೋಕೆ ಮತ್ತೆ ಮಾನವನ ಪ್ರತಿಕ್ರಿಯೆಗಳನ್ನು ತಿಳಿಯೋಕೆ ಈ ಸ್ವಾಭಾವಿಕ ಪ್ರದೇಶಗಳು ತುಂಬಾನೇ ಅನುಕೂಲವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಅವುಗಳ ವಿಧಗಳು ಯಾವ ಅಂತ ಹೇಳಿ ಇಲ್ಲಿ ಕೆಳಗಡೆ ನೀಡಿದ್ದಾರೆ, ನೋಡ್ತಾ ಹೋಗೋಣ. ಹಾಗಾದ್ರೆ ಸ್ವಾಭಾವಿಕ ಪ್ರದೇಶಗಳ ವಿಧಗಳು ಯಾವುದಪ್ಪ ಅಂತಂದ್ರೆ, ಅತ್ಯಂತ ಪ್ರಮುಖ ನಿರ್ಣಾಯಕವಾದಂತಹ ವಾಯುಗುಣವನ್ನಾಧರಿಸಿ ಭೂಮೇಲ್ಮೈಯನ್ನು ಅನೇಕ ಸ್ವಾಭಾವಿಕ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು ಈ ಕೆಳಗಿನಂತಿವೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂತ ಸ್ವಾಭಾವಿಕ ಪ್ರದೇಶಗಳನ್ನ ಕೊಟ್ಟಿದ್ದಾರೆ. ಯಾವುದಪ್ಪ? ಸಮಭಾಜಕ ವೃತ್ತ ಪ್ರದೇಶಗಳು ಅಥವಾ ಅಮೆಜಾನ್ ಮಾದರಿ, ಆಮೇಲೆ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಅಥವಾ ಸುಡಾನ್ ಮಾದರಿ ಅಂತ ಹೇಳಿ ಕರಿತೀವಿ. ಆಮೇಲೆ ಉಷ್ಣವಲಯದ ಮಾನ್ಸೂನ್ ಪ್ರದೇಶ, ಉಷ್ಣವಲಯದ ಸಾಗರಿಕ ಪ್ರದೇಶ, ಉಷ್ಣವಲಯದ ಮರುಭೂಮಿ ಪ್ರದೇಶಗಳು ಅಥವಾ ಸಹಾರಾ ಮಾದರಿ. 6ನೇದು ಸಮಶೀತೋಷ್ಣದ ಮರುಭೂಮಿ, ಆಮೇಲೆ ಮೆಡಿಟೇರಿಯನ್ ಪ್ರದೇಶಗಳು, ಆಮೇಲೆ ಬೆಚ್ಚಗಿನ ಸಮಶೀತೋಷ್ಣದ ಪೂರ್ವ ಅಂಚಿನ ಪ್ರದೇಶಗಳು, ತಂಪು ಸಮಶೀತೋಷ್ಣ ವಲಯದ ಸಾಗರಿಕ ಪ್ರದೇಶಗಳು, ಪಶ್ಚಿಮ ಯುರೋಪ್ ಮಾದರಿ ಅಂತ ಇದನ್ನ ಕರೀತಾರೆ. ಆಮೇಲೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶಗಳು ಅಥವಾ ಪ್ರೈರಿ ಮಾದರಿ ಅಂತ ಹೇಳಿದ್ನ ಗುರುತಿಸ್ತಾರೆ. ಆಮೇಲೆ ತಂಪು ಸಮಶೀತೋಷ್ಣ ವಲಯದ ಪೂರ್ವ ಕರಾವಳಿ ಪ್ರದೇಶಗಳು, ಸೆಂಟ್ ಲಾರೆನ್ಸ್ ಮಾದರಿ ಅಂತಾನು ಕರೀತಾರೆ. ಶೀತ ಖಂಡಾಂತರ ಪ್ರದೇಶದ ಅಥವಾ ಟೈಗಾ ಪ್ರದೇಶಗಳು, ಟಂಡ್ರಾ ಪ್ರದೇಶ ಅಥವಾ ಶೀತ ಮರುಭೂಮಿಗಳು. ಇವುಗಳನ್ನ ಪಾಸ್ ಮಾಡಿ ಒಂದ್ ಕಡೆ ನೋಟ್ ಮಾಡ್ಕೋಬೇಕು. ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇಲ್ಲಿ ನೋಡಿ, ಟಂಡ್ರಾ ಪ್ರದೇಶ ಅಂತ ಅಂದ್ರೆ ಇದನ್ನ ಶೀತ ಮರುಭೂಮಿ ಅಂತ ಕರೀತಾರೆ. ಶೀತ ಖಂಡಾಂತರ ಪ್ರದೇಶ ಅಂದ್ರೆ ಇದನ್ನ ಟೈಗಾ ಪ್ರದೇಶ ಅಂತಾನು ಕರಿತಾರೆ. ಈ ರೀತಿ ಇವನ್ನ ನೀವು ವಿಡಿಯೋ ಪಾಸ್ ಮಾಡಿ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ. ಯಾವ್ದಾವ್ದನ್ನ ಏನೇನಂತ ಕರೀತಾರೆ, ಯಾವ ಸ್ವಾಭಾವಿಕ ಪ್ರದೇಶನ ಏನಂತ ಗುರುತಿಸ್ತಾರೆ ಪ್ರಪಂಚದಲ್ಲಿ ಅಂತ ಹೇಳಿ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ನಿಮಗೆ ಭೂ ಸ್ವರೂಪಗಳು ಅನ್ನೋ ಚಾಪ್ಟರ್ ಅಲ್ಲಿ ಇಷ್ಟನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಯಾವಿದೆ ಅಂತ ನೋಡ್ತಾ ಹೋಗೋಣ. ಪ್ರಪಂಚದ ಅತಿ ಎತ್ತರದಂತ ಭೂಶಿಖರ ಯಾವ್ದಪ್ಪ ಅಂತಂದ್ರೆ ಮೌಂಟ್ ಎವರೆಸ್ಟ್ ಆಗಿದೆ. ಅದೇ ರೀತಿ ಆಫ್ರಿಕಾದ ಪ್ರಸ್ಥಭೂಮಿಯಲ್ಲಿ ನಾವು ಚಿನ್ನ ಅಥವಾ ವಜ್ರದ ಗಣಿಗಾರಿಕೆಗೆ ಪ್ರಸಿದ್ಧವಾಗಿದೆ ಆಫ್ರಿಕಾ ಪ್ರಸ್ಥಭೂಮಿ. ಇದನ್ನು ಕೂಡ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. ಚಿನ್ನ ಮತ್ತು ವಜ್ರ ಕಂಡು ಬರ್ತಕ್ಕಂತಹ ಪ್ರಸ್ಥಭೂಮಿ ಯಾವುದು ಅಂತಂದ್ರೆ ಅದು ಆಫ್ರಿಕಾ ಆಗಿರುತ್ತೆ. ಆಮೇಲೆ ಗಂಗಾ ನದಿ ಮುಖಜ ಭೂಮಿಯು ಪ್ರಪಂಚದಲ್ಲೇ ದೊಡ್ಡದಾಗಿದ್ದು ಇದನ್ನು ಸುಂದರವನ ಎಂದು ಕೂಡ ಕರೆಯುತ್ತಾರೆ. ಆಮೇಲೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನು, ಇದು ವೆರಿ ಇಂಪಾರ್ಟೆಂಟ್. ಇವುಗಳನ್ನ ನೋಟ್ ಮಾಡ್ಕೊಳ್ಳೇಬೇಕು. ಫಿಕ್ಸ್ ಜಾಗ್ರಫಿ ಅಂತ ಬಂದಾಗ ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಕೇಳಿರ್ತಾರೆ. ಇವನ್ನ 100% ನೋಟ್ ಮಾಡಿ ಇಟ್ಕೊಳ್ಲೇಬೇಕು. ಇಲ್ಲಿ ಸಮಶೀತೋಷ್ಣ ವಲಯದಲ್ಲಿ ಕಂಡು ಬರ್ತಕ್ಕಂತಹ ಹುಲ್ಲುಗಾವಲುಗಳು ಯಾವಪ್ಪ ಅಂತಂದ್ರೆ ಆಫ್ರಿಕಾದಲ್ಲಿ ಸ್ಟೆಪಿ, ಉತ್ತರ ಅಮೆರಿಕದಲ್ಲಿ ಪ್ರೈರಿ, ದಕ್ಷಿಣ ಅಮೆರಿಕದಲ್ಲಿ ಪಂಪಾಸ್, ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಹಾಗೂ ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಡ್ಸ್. ಇವಿಷ್ಟು ನಿಮಗೆ ವೆರಿ ಇಂಪಾರ್ಟೆಂಟ್.
ಇವುಗಳನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಲೇಬೇಕು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಆಫ್ರಿಕಾದಲ್ಲಿ ಸ್ಟೆಪ್ಪಿ, ಉತ್ತರ ಅಮೆರಿಕಾದಲ್ಲಿ ಪ್ರೈರಿ, ಆಮೇಲೆ ದಕ್ಷಿಣ ಅಮೆರಿಕಾದಲ್ಲಿ ಪಂಪಾಸು, ಆಸ್ಟ್ರೇಲಿಯಾದಲ್ಲಿ ಡೌನ್ಸು, ಆಮೇಲೆ ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಸ್. ಇಷ್ಟು ನಿಮಗೆ ಇಂಪಾರ್ಟೆಂಟ್. ಇದು ಸ್ಟೆಪ್ಪಿ ಇದೆಯಲ್ಲ, ಇದು ಆಫ್ರಿಕಾದಲ್ಲೂ ಬರುತ್ತಾ, ಆಮೇಲೆ ನಿಮಗೆ ಯುರೋಪ್ನಲ್ಲೂ ಕೂಡ ಇದು ಕಂಡು ಬರುತ್ತೆ, ಸ್ಪ್ರೆಡ್ ಆಗಿದೆ. ಭಾರತದ ವಾಯುವ್ಯ ಭಾಗದಲ್ಲಿ ಉಷ್ಣವಲಯದ ಥಾರ್ ಮರುಭೂಮಿ ಇದೆ. ನಮ್ಮ ಈ ರಾಜಸ್ಥಾನ, ಸ್ವಲ್ಪ ಗುಜರಾತಿನ ಸ್ವಲ್ಪ ಭಾಗ, ಆಮೇಲೆ ಈ ದೆಹಲಿ, ಸ್ವಲ್ಪ ಭಾಗ ಪಂಜಾಬು, ಈ ಪ್ರದೇಶದಲ್ಲಿ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಥಾರ್ ಮರುಭೂಮಿ ಸ್ಪ್ರೆಡ್ ಆಗಿದೆ. ಆಮೇಲೆ ಉತ್ತರ ಪ್ರದೇಶದ ವೆಸ್ಟರ್ನ್ ಸೈಡ್, ಪಶ್ಚಿಮ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ. ಮೇನ್ ಆಗಿ ರಾಜಸ್ಥಾನದಲ್ಲಿ ನಾವು ಈ ಥಾರ್ ಮರುಭೂಮಿನ ಕಾಣ್ತೀವಿ. ಇದಿಷ್ಟು ನಿಮಗೆ ಜಾಗ್ರಫಿಯಲ್ಲಿ ಬರ್ತಕ್ಕಂತಹ 2 ಚಾಪ್ಟರ್, ಯಾವ್ದಲ್ಲಿ 6th ಸ್ಟ್ಯಾಂಡರ್ಡ್ TSRT ಬುಕ್ ಅಲ್ಲಿ ನಿಮಗೆ ಸಿಗ್ತಕ್ಕಂಥ ಜಾಗ್ರಫಿ 2 ಪ್ರಮುಖ ಅಧ್ಯಾಯಗಳಾಗಿರ್ತವೆ. ನೆಕ್ಸ್ಟ್ ನಾವು 7th ಅಲ್ಲಿ ಯಾವ ಜಾಗ್ರಫಿ ಚಾಪ್ಟರ್ ಇದಾವೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ನಮ್ಮ ಚಾನಲ್ ಅನ್ನ ನೀವು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.